ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತು ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ಇವತ್ತು ನಾವು ಇತ್ತೀಚೆಗೆ ಬಿಡುಗಡೆಯಾಗಿರುವಂತಹ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26ರ ಬಹು ಆಯ್ಕೆ ಪ್ರಶ್ನೆಗಳ ಮುಖಾಂತರ ಪ್ರತಿ ಟಾಪಿಕ್ ಅನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ದಯವಿಟ್ಟು ನನ್ನ ಒಂದು ಚಾನಲ್ಗೆ ನೀವು ಸಪೋರ್ಟ್ ಮಾಡಿ. ಹಾಗಾಗಿ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26 ಸಂಬಂಧಪಟ್ಟಂತ ಏನ್ ಟಾಪಿಕ್ ವೈಸ್ MCQ ಗಳ ಮುಖಾಂತರ ಕ್ಲಾಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾಗಿ ಇದು ಒಂದು ಪಾರ್ಟ್ 1 ವಿಡಿಯೋ ಆಗಿದೆ. ಓಕೆನಾ? ಹಾಗಾಗಿ ನೋಡ್ತಾ ಹೋಗೋಣ. ನೋಡಿ, ಇದರಲ್ಲಿ ನಾವು MCQ ಮುಖಾಂತರ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಆಗಿದೆ, ಕರ್ನಾಟಕ ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ಅಂತ ಕೇಳ್ತಾರೆ. ನೋಡ್ತೋಗೋಣ. ಫಸ್ಟ್ ಸ್ಟೇಟ್ಮೆಂಟ್, ಇದನ್ನ ಯೋಜನೆ, ಕಾರ್ಯಕ್ರಮ ಮತ್ತು ಕಾರ್ಯಕ್ರಮ ಮೇಲ್ವಿಚಾರಣೆ ಮತ್ತು ಅಂಕಿ ಅಂಶಗಳ ಇಲಾಖೆ ಪ್ರಕಟಿಸುವಂತ ಕೊಟ್ಟಿದ್ದಾರೆ. ಇಟ್ ಈಸ್ ಪಬ್ಲಿಷ್ಡ್ ಬೈ ದಿ ಡಿಪಾರ್ಟ್ಮೆಂಟ್ ಆಫ್ ಪ್ಲಾನಿಂಗ್, ಪ್ರೋಗ್ರಾಮ್ ಮಾನಿಟರಿಂಗ್ ಅಂಡ್ ಸ್ಟಾಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಎಸ್, ಹೌದು. ಇದನ್ನ ಪ್ರಕಟ ಮಾಡೋದು ಏನಂದ್ರೆ ಈ ಒಂದು ಸಂಸ್ಥೆ ಏನ್ ಮಾಡುತ್ತೆ, ಪ್ರಕಟ ಮಾಡ್ತಾ ಹೋಗುತ್ತೆ. ಅದೇ ರೀತಿ ರಾಜ್ಯದ ಕಾರ್ಯಕ್ಷಮತೆಯನ್ನ ನಿರ್ಣಯಿಸುವುದು ಮತ್ತು ಮೌಲ್ಯಮಾಪನ ಮಾಡುವುದು ಇದರ ಮುಖ್ಯ ಉದ್ದೇಶ ಅಂತ ಕೊಟ್ಟಿದ್ದಾರೆ. ಎಸ್, ಹೌದಾ. ಇಟ್ಸ್ ಮೇನ್ ಆಬ್ಜೆಕ್ಟಿವ್ ಇಸ್ ಟು ಅಸೆಸಿಂಗ್ ಅಂಡ್ ಇವ್ಯಾಲ್ಯುವೇಟಿಂಗ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಕೊಟ್ಟಂತ ಎರಡು ಹೇಳಿಕೆ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಬೋತ್ 1 and 2 ಆರ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ, ನೋಡ್ತಾ ಹೋಗೋಣ. ನಮಗೆ ಇತ್ತೀಚೆಗೆ ಬಿಡುಗಡೆಯಾಗಿರುವಂತಹ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 2025-26 ಇದೆಯಲ್ಲ, ಇದು 48ನೇ ಪಬ್ಲಿಕೇಶನ್ ಅಥವಾ ಪ್ರಕಟಣೆಯಾಗಿದೆ. ಇದನ್ನ ಪ್ರಕಟ ಮಾಡುವ ಸಂಸ್ಥೆ ಅಂದ್ರೆ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. ಇಂಗ್ಲಿಷ್ ನಲ್ಲಿ ಪ್ಲಾನಿಂಗ್, ಪ್ರೋಗ್ರಾಮ್ ಮಾನಿಟರಿಂಗ್ ಅಂಡ್ ಸ್ಟಾಟಿಕ್ಸ್ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ, ಪ್ರತಿ ವರ್ಷ ಈ ಒಂದು ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕವನ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಓಕೆನಾ? ನೋಡ್ತಾ ಹೋಗೋಣ. ನೋಡಿ, ಏನಂದ್ರೆ ಕರ್ನಾಟಕ ಸರ್ಕಾರದ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಏನಂದ್ರೆ ಪ್ರತಿ ವರ್ಷ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಇದರಲ್ಲಿ ಏನಂದ್ರೆ ನಮ್ಮ ರಾಜ್ಯದ ನೀತಿ ನಿರೂಪಣೆಗಳ ಬಗ್ಗೆ ಮತ್ತೆ ಪ್ರಮುಖ ಸವಾಲುಗಳ ಬಗ್ಗೆ, ಕೊರತೆಗಳ ಬಗ್ಗೆ ಕೂಡ ಏನ್ ಮಾಡುತ್ತೆ, ಗುರುತಿಸುವಂತ ಕೆಲಸ ಮಾಡ್ತಾ ಹೋಗುತ್ತೆ. ಜೊತೆಗೆ ಕರ್ನಾಟಕದ ಸಮಗ್ರ ಸ್ಥೂಲ ಆರ್ಥಿಕ ಚಿತ್ರಣವನ್ನು ಕೂಡ ಈ ಒಂದು ಸರ್ವೆದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಜೊತೆಗೆ ಮುಂಬರುವಂತಹ ಒಂದು ಆರ್ಥಿಕ ನೀತಿಗಳ ಬಗ್ಗೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಕೂಡ ಏನ್ ಮಾಡುತ್ತೆ, ಈ ಒಂದು ಸರ್ವೆಯಲ್ಲಿ ನಾವು ಇನ್ಫಾರ್ಮೇಶನ್ ಕಾಣ್ತಾ ಹೋಗ್ತೀವಿ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೋಡಿ, ಎಕನಾಮಿಕ್ ಸರ್ವೆ 2025-26 ಇದೆಯಲ್ಲ, ಇದರಲ್ಲಿ ಟೋಟಲ್ ಆಗಿ 13 ಟಾಪಿಕ್ಸ್ ಇದೆ. ಯಾವ್ದಾದ್ರೆ ರಾಜ್ಯ ಆದಾಯ, ಬೆಲೆಗಳು ಮತ್ತು ಹಣದುಬ್ಬರ ಅಂತಿದೆ. 2ನೇ ಟಾಪಿಕ್ ವಿತ್ತೀಯ ಅಭಿವೃದ್ಧಿ ಮತ್ತು ರಾಜ್ಯ ಹಣಕಾಸು ಅಂತಿದೆ. 3ನೇ ಟಾಪಿಕ್ ಹೂಡಿಕೆ ಮತ್ತು ರಫ್ತುಗಳು, ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್ ಅಂತಿದೆ. 4ನೇದು ಗ್ರಾಮೀಣ ಅಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್ ಅಂತಿದೆ. 5ನೇ ಟಾಪಿಕ್ ನಗರಾಭಿವೃದ್ಧಿ, ಅರ್ಬನ್ ಡೆವಲಪ್ಮೆಂಟ್ ಅಂತಿದೆ. 6ನೇದು ಕೃಷಿ ಮತ್ತು ಆಹಾರ ನಿರ್ವಹಣೆ ಅಂತಿದೆ, ಅಗ್ರಿಕಲ್ಚರ್ ಅಂಡ್ ಫುಡ್ ಮ್ಯಾನೇಜ್ಮೆಂಟ್ ಅಂತಿದೆ. 7ನೇ ಟಾಪಿಕ್ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ಮತ್ತು ಪರಿಸರ ಅಂತಿದೆ. 8ನೇದು ಕೈಗಾರಿಕೆ ಅಥವಾ ಇಂಡಸ್ಟ್ರಿ ಅಂತಿದೆ. 9 ಕೌಶಲ್ಯ, ಉದ್ಯಮಶೀಲತೆ ಮತ್ತು ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಅಂತಿದೆ. 10ನೇ ಟಾಪಿಕ್ ಆರ್ಥಿಕ ಮೂಲಭೂತ ಸೌಕರ್ಯಗಳಂತಿದೆ. 11ನೇ ಟಾಪಿಕ್ ಮಾನವ ಅಭಿವೃದ್ಧಿ ಅಂತಿದೆ. 12ನೇ ಟಾಪಿಕ್ ಕರ್ನಾಟಕದಲ್ಲಿ ಉತ್ತಮ ಆಡಳಿತ ಅಭ್ಯಾಸಗಳಂತಿದೆ. ಇನ್ನು 13ನೇ ಟಾಪಿಕ್ ಬಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತಿದೆ. ಟೋಟಲ್ ಆಗಿ 13 ಟಾಪಿಕ್ಸ್ ಗಳನ್ನ ನಾವು 2025-26 ಕರ್ನಾಟಕ ಎಕನಾಮಿಕ್ ಸರ್ವೆ ಕಾಣ್ತಾ ಹೋಗ್ತೀವಿ. ಹಾಗಾಗಿ ಟಾಪಿಕ್ ವೈಸ್ ಏನ್ ಮಾಡ್ತಾ ಹೋಗೋಣ, MCQ ಮಾಡ್ತಾ ಹೋಗೋಣ. ಇವತ್ತಿನ ಕ್ಲಾಸ್ ಅಲ್ಲಿ ಫಸ್ಟ್ ಟಾಪಿಕ್ ಆಗಿರುವಂತಹ ರಾಜ್ಯ ಆದಾಯ, ಬೆಲೆಗಳು ಹಾಗೂ ಹಣದುಬ್ಬರ ಅಂತ, ಅಂದ್ರೆ ಸ್ಟೇಟ್ ಇನ್ಕಮ್, ಪ್ರೈಸಸ್ ಅಂಡ್ ಇನ್ಫ್ಲೇಷನ್ ಅಂತ ಫಸ್ಟ್ ಟಾಪಿಕ್ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತ MCQ ಗಳನ್ನ, ಇಂಪಾರ್ಟೆಂಟ್ MCQ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಎಸ್. ನೋಡ್ತಾ ಹೋಗೋಣ. ಸೆಕೆಂಡ್ ಕ್ವಶನ್, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅಥವಾ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟ್ ಇದೆ, ಕರ್ನಾಟಕವು ಭಾರತದ ಆಗ್ನೇಯ ಭಾಗದಲ್ಲಿ ಅಂತ ಕೊಟ್ಟಿದ್ದಾರೆ. ಎರಡನೇ ಅಂದ್ರೆ ಕರ್ನಾಟಕ ಈಸ್ ಲೊಕೇಟೆಡ್ ಇನ್ ದಿ ಸೌತ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಅಲ್ಲ, ಇದು ತಪ್ಪಾಗುತ್ತೆ. ಯಾಕಂದ್ರೆ ಕರ್ನಾಟಕ ಇದೆಯಲ್ಲ, ಇದಿರುವಂತದ್ದು ನಮ್ಮ ಭಾರತದ ದಕ್ಷಿಣ ಭಾಗಕ್ಕೆ ಅಲ್ವಾ. ಇಟ್ ಈಸ್ ಲೊಕೇಟೆಡ್ ಇನ್ ದಿ ಸದರ್ನ್ ಪಾರ್ಟ್ ಆಫ್ ದಿ ಇಂಡಿಯಾ ಅಲ್ವಾ, ಸದರ್ನ್ ಪಾರ್ಟ್ ಆಫ್ ಇಂಡಿಯಾ ಅಲ್ವಾ. ಹಾಗಾಗಿ ಏನಾಗುತ್ತೆ, ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎರಡನೇದು, ಕರ್ನಾಟಕವು 6 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡು ಅಂತ ಕೊಟ್ಟಿದ್ದಾರೆ. ಅಲ್ಲ. ಕರ್ನಾಟಕ ಏನಂದ್ರೆ ಆಕ್ಚುಲಿ 7 ಕೊಟ್ಟಿರಲ್ವಾ, 7 ಅಲ್ವಾ, 6 ರಾಜ್ಯ ಆಗ್ಬೇಕಾಗಿತ್ತು. ಹಾಗಾಗಿ ಎರಡನೇ ಹೇಳಿಕೆ ಕೂಡ ತಪ್ಪಾಗುತ್ತೆ. ಕರ್ನಾಟಕ ಸ್ಟೇಟ್ಸ್ ಬಾರ್ಡರ್ ವಿತ್ ದಿ ನಾಟ್ 7 states 6 states ಅಂತ. ಹಾಗಾಗಿ ಇಲ್ಲಿ ಕೊಟ್ಟಂತ 2 ಹೇಳಿಕೆ ತಪ್ಪಾಗಿದೆ. ಹಾಗಾಗಿ ಆಪ್ಷನ್ ಸಿ ಬೋತ್ 1 ಮತ್ತು 2 ಕೂಡ ತಪ್ಪಾದ ಹೇಳಿಕೆ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಬೋತ್ 1 and 2 ಕರೆಕ್ಟ್ ಆಗುತ್ತೆ. ನೋಡ್ತಾ ಹೋಗೋಣ. ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸರ್ವೇದಲ್ಲಿ.
ಕರ್ನಾಟಕ ಏನಂದ್ರೆ ಆಕ್ಚುಲಿ ಇದೆಯಲ್ಲ ಇದೇನಂದ್ರೆ ನಮ್ಮ ಭಾರತದ ದಕ್ಷಿಣ ಭಾಗದಲ್ಲಿ ಇದ್ದು, ಉತ್ತರದಲ್ಲಿ ಯಾವ್ದಂದ್ರೆ ನಾರ್ತ್ ಅಲ್ಲಿ ಮಹಾರಾಷ್ಟ್ರ ಮತ್ತೆ ಗೋವಾ ಇದೆ, ಪೂರ್ವದಲ್ಲಿ ಯಾವ ದೇಶಗಳು ರಾಜ್ಯಗಳಿದೆ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಇದೆ, ದಕ್ಷಿಣದಲ್ಲಿ ಯಾವ ರಾಜ್ಯಗಳಿದೆ, ತಮಿಳುನಾಡು ಮತ್ತು ಕೇರಳ ಇದೆ. ಸೊ ಹಾಗಾಗಿ ಅಂದ್ರೆ ನಮ್ಮ ಕರ್ನಾಟಕವು ಭಾರತದ ದಕ್ಷಿಣ ದಿಕ್ಕಿನಲ್ಲಿ ಇರುವಂತದ್ದಾಗಿದೆ. ಜೊತೆಗೆ ಇದು 6 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ. ಯಾವ್ದ್ಯಾವುದು? ಗೋವಾ ಇದೆ, ಮಹಾರಾಷ್ಟ್ರ ಇದೆ, ತೆಲಂಗಾಣ ಒಂದಿದೆ, ಆಂಧ್ರ ಪ್ರದೇಶ ಇದೆ, ಕೇರಳ ಇದೆ, ತಮಿಳುನಾಡು ಇದೆ. ಸೊ ಹಾಗಾಗಿ 6 ಸ್ಟೇಟ್ಸ್ ಒಂದಿಗೆ ಅಂದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಬಾರ್ಡರ್ಸ್ ಗಳನ್ನ ಶೇರ್ ಮಾಡಿಕೊಂಡಿದೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ 2 ಹೇಳಿಕೆ ತಪ್ಪಾಗುತ್ತೆ. ಹಾಗಾಗಿ ಆಪ್ಷನ್ ಸಿ ಬೋತ್ 1 and 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ, ಮೂರನೇ ಪ್ರಶ್ನೆ. ಕರ್ನಾಟಕ 2025-26 ಆರ್ಥಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 2025-26 ಅಂತ ಕೊಟ್ಟಿದ್ದಾರೆ. ನೋಡ್ತಗೋಣ. ಫಸ್ಟ್ ಒಂದು ಆಪ್ಷನ್ ನೋಡ್ತಗೋಣ. ಕರ್ನಾಟಕವು ದೇಶದ ಒಟ್ಟು ಭೌಗೋಳಿಕ ಭೂಪ್ರದೇಶದ 5.83% ಇದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕರ್ನಾಟಕ ಕಾನ್ಸ್ಟಿಟ್ಯೂಟ್ 5.83% ಆಫ್ ದಿ ಟೋಟಲ್ ಜಿಯೋಗ್ರಫಿಕಲ್ ಲ್ಯಾಂಡ್ ಆಫ್ ದಿ ಕಂಟ್ರಿ ಅಂತ ಕೊಟ್ಟಿದ್ದಾರೆ. ಎಸ್, ಫಸ್ಟ್ ಒಂದು ಸರಿಯಾಗಿದೆ. ಎರಡನೇದು, ಕರ್ನಾಟಕವು ಭಾರತದ 9ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಜ್ಯ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಆಸ್ ದ 9th ಲಾರ್ಜೆಸ್ಟ್ ಪಾಪ್ಯುಲೇಟೆಡ್ ಸ್ಟೇಟ್ ಇನ್ ದಿ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಎಸ್, ಈ ಹೇಳಿಕೆ ಕೂಡ ಸರಿಯಾಗಿದೆ. ಇಲ್ಲಿ ತಪ್ಪಾದ ಕೇಳಿದಾರಲ್ಲ. ಮೂರನೇದು, ನಾಲ್ಕನೇ ನೋಡ್ತಗೋಣ. ಕರ್ನಾಟಕ ರಾಜ್ಯವು ನಗರ ನಿವಾಸಿಗಳಿಗಿಂತ ಹೆಚ್ಚು ಗ್ರಾಮೀಣ ನಿವಾಸಿಗಳ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಎಸ್, ಅಂದ್ರೆ ಏನು ಕರ್ನಾಟಕ ಇದೆಯಲ್ಲ ಇಲ್ಲಿ ಅಂದ್ರೆ ಆಕ್ಚುಲಿ ರೂರಲ್ ರೆಸಿಡೆಂಟ್ಸ್ ಏನಂದ್ರೆ ಆಕ್ಚುಲಿ ಅರ್ಬನ್ ರೆಸಿಡೆಂಟ್ ಗಿಂತ ಜಾಸ್ತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಡಿ ಕೂಡ ಸರಿಯಾಗುತ್ತೆ. ಸೊ ಅದೇ ರೀತಿ ಸಿ ನೋಡ್ತಗೋಣ. ಕರ್ನಾಟಕ ರಾಜ್ಯವು ಗ್ರಾಮೀಣ ನಿವಾಸಿಗಳಿಗಿಂತ ನಗರ ನಿವಾಸಿಗಳು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಅಲ್ಲ. ಸೊ ಹಾಗಾಗಿ ಇದು ಸಿ ಹೇಳಿಕೆ ತಪ್ಪಾಗುತ್ತೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಏನಂತಂದ್ರೆ ಆಕ್ಚುಲಿ ಅತಿ ಹೆಚ್ಚು ಏನಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನಸಂಖ್ಯೆ ಜಾಸ್ತಿ ಇದ್ದಾರೆ ಕಂಪೇರ್ ಟು ದಿ ನಗರ ಪ್ರದೇಶದ ಜನಸಂಖ್ಯೆ ಅಂತ. ಸೊ ಹಾಗಾಗಿ ನಮಗೆ ಏನಾಗುತ್ತೆ, ಸಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನೋಡ್ತಾ ಹೋಗೋಣ, ನಮಗೆ ಸರಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಎಸ್, ನೋಡಿ ನಮ್ಮ ಕರ್ನಾಟಕದ ಬಗ್ಗೆ ನೋಡಿದ್ರೆ ನಮ್ಮ ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಬಂದು 1,91,791 ಏನಂದ್ರೆ ಚದರ ಕಿಲೋಮೀಟರ್ ಆಗಿದೆ. ನಮ್ಮ ಒಂದು ರಾಜ್ಯದ ಭೌಗೋಳಿಕ ವಿಸ್ತೀರ್ಣವಾಗಿದೆ. ಜೊತೆಗೆ ಇನ್ನು ಜನಸಂಖ್ಯೆ ಬಂದಾಗ ಭಾರತಕ್ಕೆ ಎಷ್ಟಂದ್ರೆ ನೋಡಿ ಇಷ್ಟು 5.83% ಏನಂದ್ರೆ ಸಾರಿ ವಿಸ್ತೀರ್ಣ ಎಷ್ಟಿದೆ ಅಂತಂದ್ರೆ 5.83 ಏನಾಗಿದೆ ನಮ್ಮ ಭಾರತಕ್ಕೆ ನಮ್ಮ ರಾಜ್ಯದ ವಿಸ್ತೀರ್ಣವನ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಜೊತೆಗೆ ಇನ್ನು 2011 ಜನಗಣತಿ ಪ್ರಕಾರ ಕರ್ನಾಟಕ ಜನಸಂಖ್ಯೆ ಬಂದು ಎಷ್ಟಂದ್ರೆ ಎಷ್ಟು 6,10,95,297 ಜನ ಇದ್ದಾರೆ. ಅಂದ್ರೆ ಇದು ರಾಷ್ಟ್ರದ ಒಟ್ಟು ಎಷ್ಟಂದ್ರೆ 5.05% ಏನಾಗಿದೆ ಅಂದ್ರೆ ಪಾಪ್ಯುಲೇಷನ್ ನಮ್ಮ ರಾಜ್ಯದಿಂದ ಕೊಟ್ಟಿರುವಂತಾಗಿದೆ. ಜೊತೆಗೆ ನಮ್ಮ ರಾಜ್ಯದಲ್ಲಿ ಬರುವಂತ 28 ರಾಜ್ಯಗಳು ಮತ್ತು 8 ಏನು ಕೇಂದ್ರಾಡಳಿತ ಪ್ರದೇಶಗಳಿದೆಯಲ್ಲ ಅದರಲ್ಲಿ ಜನಸಂಖ್ಯಾ ಪ್ರಮಾಣದಿಂದ ಏನಂದ್ರೆ ಕರ್ನಾಟಕ ಎಷ್ಟನೇ ಸ್ಥಾನ ಇದೆ, 9ನೇ ಸ್ಥಾನದಲ್ಲಿದೆ ಆನ್ ದಿ ಪಾಪ್ಯುಲೇಷನ್ ಬೇಸಿಸ್. ಮತ್ತೆ ಕರ್ನಾಟಕ ಅಂದ್ರೆ ಅತಿ ಹೆಚ್ಚು ವೇಗವಾಗಿ ಕೂಡ ನಗರೀಕರಣಗೊಳ್ಳುತ್ತಿರುವಂತಹ ರಾಜ್ಯ ಕೂಡ ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನೋಡಿ 2001ರಿಂದ ನಂತರ ಕಂಪೇರ್ ಮಾಡಿದಾಗ ಎಷ್ಟಂದ್ರೆ ನೋಡಿ ಸುಮಾರು 4.68% ಏನಾಗಿರ್ತಂದ್ರೆ ಸೊ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಇನ್ನು 2011 ಗಣತಿ ಪ್ರಕಾರ ಏನಂದ್ರೆ ನಮ್ಮ ರಾಜ್ಯ ಇದೆಯಲ್ಲ ಇಲ್ಲಿ ಎಷ್ಟು 61.33% ಜನ ಏನಿದ್ದಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂತಹ ಜನರಾಗಿದ್ದಾರೆ, ಅಂದ್ರೆ ರೂರಲ್ ರೆಸಿಡೆಂಟ್ ಆಗಿದ್ದಾರೆ. ಅದೇ ರೀತಿ ಇನ್ನು 38.67 ಇದಾರಲ್ಲ ಅಂದ್ರೆ 38.67% ಜನ ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಅವರು ನಗರ ಪ್ರದೇಶದಲ್ಲಿ ವಾಸವಾಗಿದ್ದಾರೆ. ಸೊ ಹಾಗೆ ಗೊತ್ತಾಗತ್ತೆ ನಮಗೆ ದ ರೂರಲ್ ರೆಸಿಡೆಂಟ್ ಆರ್ ಗ್ರೇಟರ್ ದೆನ್ ದಿ ಹೈಯರ್ ದೆನ್ ದಿ ಅರ್ಬನ್ ಪಾಪ್ಯುಲೇಷನ್ ಅಂತ ಕರಿತೀವಿ ನಾವು ಅಲ್ವಾ. ಸೊ ಹಾಗಾಗಿ ಮತ್ತೆ ಇನ್ನು ಕರ್ನಾಟಕ ಇದೆಯಲ್ಲ ಇದು ನಗರ ಜನಸಂಖ್ಯೆ ಪ್ರಮಾಣ ಕಂಪೇರ್ ಮಾಡಿದಾಗ ಭಾರತಕ್ಕೆ ರಾಷ್ಟ್ರಕ್ಕಿಂತ ಜಾಸ್ತಿ ಆಗಿದೆ ನಮ್ಮ ದೇಶ ನಮ್ಮ ರಾಜ್ಯದ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಏನಾಗುತ್ತೆ, ಸೊ ಆಪ್ಷನ್ ಸಿ ತಪ್ಪಾಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಗೋಣ. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಅಕಾರ್ಡಿಂಗ್ ಟು ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 2025-26 ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಗೋಣ. ಸಮೀಕ್ಷೆ ಫಸ್ಟ್ ಒಂದು ಸಮೀಕ್ಷೆಯ ಅಂದಾಜಿನ ಪ್ರಕಾರ ಸ್ಥಿರ ಬೆಲೆಗಳಲ್ಲಿ ಅಥವಾ ಕಾನ್ಸ್ಟೆಂಟ್ ಪ್ರೈಸ್ಗಳಲ್ಲಿ ಕರ್ನಾಟಕದ ಒಟ್ಟು ರಾಜ್ಯ ದೇಶೀಯ ಉತ್ಪನ್ನ ಬಂದೆಷ್ಟಂದ್ರೆ 8.1% ಆಗಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅಕಾರ್ಡಿಂಗ್ ಟು ಸರ್ವೆ ಎಸ್ಟಿಮೇಟ್ಸ್ ಕರ್ನಾಟಕ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ರೇಟ್ ಕಾನ್ಸ್ಟೆಂಟ್ ಪ್ರೈಸ್ ಅಂತ ಹೇಳ್ತಾರೆ 8.1% ಅಂತ ಹೇಳ್ತಾರೆ. ನೋಡ್ತಾ ಹೋಗೋಣ. ಎಸ್, ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಎರಡನೇ ಸ್ಟೇಟ್ಮೆಂಟ್ ಭಾರತ ಜಿಡಿಪಿಯಲ್ಲಿ ಕರ್ನಾಟಕದ ಪಾಲು ಎಷ್ಟು ಅಂತಂದ್ರೆ 9.2% ಅಂತ ಹೇಳ್ತಾರೆ. ಅಂದ್ರೆ ದ ಶೇರ್ ಆಫ್ ಕರ್ನಾಟಕ GSDP ಇನ್ ಆಲ್ ಇಂಡಿಯಾ ಎಷ್ಟಂತಾರೆ ಜಿಡಿಪಿ ಇಸ್ 9.2% ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ 2 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಅಥವಾ ಬೋತ್ 1 and 2 ಆರ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ.
ನೋಡಿ ನೋಡ್ತಾ ಹೋಗೋಣ. ನಮಗೆ ಸರ್ವಜನ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಏನು ಕರ್ನಾಟಕ ಇದೆಯಲ್ಲ, ಇದೇನಂದ್ರೆ ಏನಾಗಿದೆ ನೋಡಿ, ಆಕ್ಚುಲಿ ನಮ್ಮ ಕರ್ನಾಟಕದ ಒಂದು ಏನು ಒಂದು GSTP ಒಂದು ಎಷ್ಟಿದೆ, ಗ್ರೋತ್ ರೇಟ್ ಇದೆ ಅಂದ್ರೆ 8.1% ಇದೆ. ಅದು ಇಲ್ಲಿ ಸ್ಥಿರ ಬೆಲೆಗಳಲ್ಲಿ 2012 ಒಂದು ಸ್ಥಿರ ಬೆಲೆಗಳು ಎಷ್ಟಾಗಿದೆ ರಾಜ್ಯದ್ದು ಗ್ರೋತ್ ರೇಟ್ ಬಂದು ಸೊ 8.1% GDP ಅಥವಾ GSTP ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಭಾರತಕ್ಕೆ ಬಂದಾಗ ಎಷ್ಟಂತ ನೋಡಿ, ಹೌದಾ, 2025-26ನೇ ಸಾಲಿನಲ್ಲಿ ರಾಷ್ಟ್ರೀಯ ಆಂತರಿಕ ಉತ್ಪನ್ನದಲ್ಲಿ ರಾಜ್ಯದ ಕೊಡುಗೆ ಎಷ್ಟಿದೆ ಅಂತಂದ್ರೆ ಅದು 9.2% ಇದೆ. ಅಂದ್ರೆ ಇಂಡಿಯಾ GDP ಎಷ್ಟಿದೆ ನಮ್ದು 9.2% ಏನಾಗುತ್ತೆ ನಮ್ಮ ರಾಜ್ಯದ GDP, ನಮ್ಮ ಒಂದು GSTP ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ 2 ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 5ನೇ ಪ್ರಶ್ನೆ. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಅಕಾರ್ಡಿಂಗ್ ಟು ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 25-26 ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟ್, ಕೃಷಿ ಕ್ಷೇತ್ರದಲ್ಲಿ ಮೀನುಗಾರಿಕೆಯು ಸ್ಥಿರ ಬೆಲೆಗಳಲ್ಲಿ GSTP ಅಂದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ GSTPಯ ವಲಯ ಬೆಳವಣಿಗೆಯ ದರಗಳಲ್ಲಿ ಹೆಚ್ಚಿನ ಕೊಡುಗೆ ನೀಡಿದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇನ್ ಅಗ್ರಿಕಲ್ಚರ್ ಸೆಕ್ಟರ್ ಫಿಶಿಂಗ್ ಕಾಂಟ್ರಿಬ್ಯೂಟ್ಸ್ ಮೋರ್ ಇನ್ ಸೆಕ್ಟರಲ್ ಗ್ರೋತ್ ರೇಟ್ಸ್ ಆಫ್ GSTP ಅಟ್ ಕಾನ್ಸ್ಟೆಂಟ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಹೌದು. ಎರಡನೇ ನೋಡ್ತಾ ಹೋಗೋಣ. ಕೈಗಾರಿಕಾ ವಲಯದಲ್ಲಿ ವಿದ್ಯುತ್, ಅನಿಲ ಮತ್ತು ನೀರು ಸರಬರಾಜು ಸ್ಥಿರ ಬೆಲೆಗಳಲ್ಲಿ GSTPಯ ವಲಯ ಬೆಳವಣಿಗೆಯ ದರಗಳಲ್ಲಿ ಹೆಚ್ಚಿನ ಕೊಡುಗೆ ನೀಡಿದೆ ಅಂತ ಕೊಟ್ಟಿದ್ದಾರೆ. ಇನ್ ಇಂಡಸ್ಟ್ರಿಯಲ್ ಸೆಕ್ಟರ್ ಎಲೆಕ್ಟ್ರಿಸಿಟಿ, ಗ್ಯಾಸ್ ಅಂಡ್ ವಾಟರ್ ಸಪ್ಲೈ ಕಾಂಟ್ರಿಬ್ಯೂಟ್ಸ್ ಮೋರ್ ಇನ್ ಸೆಕ್ಟರಲ್ ಗ್ರೋತ್ ರೇಟ್ಸ್ ಆಫ್ GSTP ಎಟ್ ಕಾನ್ಸ್ಟೆಂಟ್ ಪ್ರೈಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೋಡಿ ಇಲ್ಲಿ ಕೊಟ್ಟಂತ 2 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಕೂಡ ಸರಿಯಾಗುತ್ತೆ. ಆಪ್ಷನ್ ಸಿ ಬೋತ್ 1 and 2 ಕರೆಕ್ಟ್ ಆಗುತ್ತೆ. ನೋಡಿ ನೋಡ್ತಾ ಹೋಗೋಣ. ನೋಡಿ ನಮಗೆ ಎಕನಾಮಿಯಲ್ಲಿ ಬಂದಾಗ ಮೇಜರ್ ಆಗಿ 3 ಸೆಕ್ಟರ್ ಬರ್ತಾವಲ್ವಾ. ಯಾವ್ದು ಕೃಷಿ ವಲಯ, ಉತ್ಪಾದನಾ ವಲಯ, ಇನ್ನೊಂದು ಸೇವಾ ವಲಯ ಅಂತ ಕರೀತಾರೆ. ಅದ್ರಲ್ಲಿ ನೋಡ್ತಾ ಹೋಗೋಣ. ನೋಡಿ ಫಸ್ಟ್ ಏನು ಈ ಕೃಷಿ ವಲಯ ಇದೆಯಲ್ಲ, ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಅಥವಾ ಇದನ್ನ ಪ್ರಾಥಮಿಕ ವಲಯ ಅಂತ ಕರೀತಾರೆ. ಇದರಲ್ಲಿ ನೋಡಿ, ಇದರಲ್ಲಿ ಯಾವ್ದು ಎಷ್ಟಿದೆ ಅಂದ್ರೆ ಮೀನುಗಾರಿಕೆ ಇದೆಯಲ್ಲ, ನೋಡಿ ಎಷ್ಟಿದೆ ಅಂದ್ರೆ ಮೀನುಗಾರಿಕೆ ಇದಕ್ಕೆ 19 ಏನಂದ್ರೆ ಆಕ್ಚುಲಿ 19 ಬೆಲೆಗಳಲ್ಲಿ ಕೊಡ್ತಾ ಹೋಗುತ್ತೆ. ಅದೇ ರೀತಿ ಹೈಯೆಸ್ಟ್ ಯಾವ್ದಿದೆ ಮೀನುಗಾರಿಕೆ ಇದೆ. ಸೆಕೆಂಡ್ ಯಾವ್ದು ನೋಡಿ ಎಷ್ಟು, ಸೆಕೆಂಡ್ ಹೈಯೆಸ್ಟ್ ಯಾವ್ದಿದೆ ಜಾನುವಾರುಗಳಿದೆ. ಎಷ್ಟಿದೆ 10.60% ಇದೆ. 6 ಅಂದ್ರೆ ಬೆಲೆಗಳು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಹೈಯೆಸ್ಟ್ ಅಂದ್ರೆ ಕೃಷಿ ಬೆಲೆಗಳಲ್ಲಿ ಮೀನುಗಾರಿಕೆ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಜಾನುವಾರು ಏನ್ ಮಾಡ್ತದೆ, ಕಾಂಟ್ರಿಬ್ಯೂಟ್ ಮಾಡ್ತದೆ ಒಂದು ಕೃಷಿ ಕ್ಷೇತ್ರಕ್ಕೆ. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗತ್ತಲ್ವಾ. ಕೃಷಿ ಕ್ಷೇತ್ರದಲ್ಲಿ ಮೀನುಗಾರಿಕೆ ಅಂದ್ರೆ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಾ ಅಂತ ಹೇಳ್ತಾರೆ. ಅದೇ ರೀತಿ ನೆಕ್ಸ್ಟ್ ಕೈಗಾರಿಕಾ ವಲಯದಲ್ಲಿ ನೋಡಿ ಯಾವ್ದು ನೋಡ್ತಾ ಹೋಗೋಣ. ಕೈಗಾರಿಕಾ ವಲಯದಲ್ಲಿ ಬಂದಾಗ ಇಲ್ಲಿದೆಯಲ್ಲ, ಇದನ್ನ ನಾವು ಇಂಡಸ್ಟ್ರಿಯಲ್ ಸೆಕ್ಟರ್ ಅಂತ ಕರಿತೀವಿ. ಹೌದಾ. ಇಲ್ಲಿ ಯಾವ್ದಂದ್ರೆ ನೋಡಿ, ಇದರಲ್ಲಿ ಹೈಯೆಸ್ಟ್ ಯಾವ್ದಿದೆ ನೋಡಿ, ಯಾವ್ದಿದೆ ಹೈಯೆಸ್ಟ್ ಯಾವ್ದಿದೆ ನೋಡಿ. ಸೊ ಯಾವ್ದಿದೆ ವಿದ್ಯುತ್ ಶಕ್ತಿ, ಅನಿಲ ಮತ್ತು ನೀರು ಸರಬರಾಜು. ಇದು ಎಷ್ಟಿದೆಯಲ್ವಾ 7.50 ಇದೆ. ಸೆಕೆಂಡ್ ಹೈಯೆಸ್ಟ್ ಇದೆ ನೋಡಿ ತಯಾರಿಕೆ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಯಾವುದು 7.20% ಇದೆ. ಇದು ಯಾವುದು ಕೈಗಾರಿಕಾ ವಲಯದಲ್ಲಿ. ಹಾಗಾಗಿ ಇಲ್ಲಿ ಕೂಡ ಕರೆಕ್ಟ್ ಆಗಿ ಕೊಟ್ಟಿದಲ್ವಾ. ಎಸ್, ಕೈಗಾರಿಕಾದಲ್ಲಿ ವಿದ್ಯುತ್, ಅನಿಲ ಮತ್ತು ನೀರು ಸರಬರಾಜು ಅಂದ್ರೆ ಆಕ್ಚುಲಿ ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೊಟ್ಟಂತ 2 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ, ಅದನ್ನ ನಿಮ್ಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 25-26 ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಸೇವಾ ವಲಯವು ಸಂವಹನ, ಶಿಕ್ಷಣ, ಸಾರಿಗೆ, ಬ್ಯಾಂಕಿಂಗ್ ಮತ್ತು ಮನೋರಂಜನೆ ಒಳಗೊಂಡಂತೆ ಅಂತ ಕೊಟ್ಟಿದ್ದಾರೆ. ದ ಸರ್ವಿಸ್ ಸೆಕ್ಟರ್ ಇನ್ಕ್ಲೂಡ್ಸ್ ಕಮ್ಯುನಿಕೇಶನ್, ಎಜುಕೇಶನ್, ಟ್ರಾನ್ಸ್ಪೋರ್ಟೇಷನ್, ಬ್ಯಾಂಕಿಂಗ್ ಅಂಡ್ ಎಂಟರ್ಟೈನ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಹೌದು. ಏನು ಸೇವಾ ವಲಯ ಇದೆಯಲ್ಲ, ಇದು ಏನಂದ್ರೆ ಸಾಮಾನ್ಯವಾಗಿ ಜನರಿಗೆ ಸೇವೆ ಒದಗಿಸುವಂಥದ್ದು. ಅದು ಶಿಕ್ಷಣದ ಮುಖಾಂತರ, ಕಮ್ಯುನಿಕೇಶನ್ ಮುಖಾಂತರ, ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಏನಂತೆ ಜನರುಗಳಿಗೆ ಸೇವೆ ಕೊಡುತ್ತೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಎರಡನೇ ನೋಡಿ, ಸೇವಾ ವಲಯದಲ್ಲಿ ರೈಲ್ವೆಗಳು, ನಂತರ ವಸತಿ ಮತ್ತು ಹೋಟೆಲ್ ಸೇವೆಗಳಿದೆಯಲ್ಲ, ಇದು ಹೆಚ್ಚಿನ ಕೊಡುಗೆ ನೀಡುತ್ತೆ ಕೊಟ್ಟಿದ್ದಾರೆ. ಇನ್ ಸರ್ವಿಸ್ ಸೆಕ್ಟರ್ ರೈಲ್ವೇಸ್ ಕಾಂಟ್ರಿಬ್ಯೂಟ್ ಮೋರ್ ಫಾಲೋಡ್ ಬೈ ದಿ ರೆಸಿಡೆನ್ಸ್ ಅಂಡ್ ಹೋಟೆಲ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಕೂಡ ಸರಿಯಾಗಿದೆ. ಇಲ್ಲಿ ಏನು ಕೇಳಿದ್ರೆ ನೋಡಿ, ಯಾವ ತಪ್ಪಾಗಿದೆ ಅಂತ ಕೇಳಿದ್ರೆ 2 ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಅಂದ್ರೆ ಮೇಲ್ನವುಗಳು ಯಾವುದು ಅಲ್ಲ ಅಥವಾ ನನ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನೋಡ್ತಾ ಹೋಗೋಣ. ನಮಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಏನು ಈ ಸರ್ವಿಸ್ ಸೆಕ್ಟರ್ ಅಥವಾ ಸೇವಾಲಯ ಇದೆಯಲ್ಲ, ಇಲ್ಲಿ ಕಾಣಿಸ್ತಿದೆ ಸೇವಾಲಯ, ಇದರಲ್ಲಿ ಹಲವಾರು ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಅಂದ್ರೆ ರೈಲ್ವೆ ಬರುತ್ತೆ, ವ್ಯಾಪಾರ ಮತ್ತು ದೂರ ಸೇವೆಗಳು ಬರುತ್ತೆ, ವಸತಿ ಮತ್ತು ಉಪಗ್ರಹಗಳು ಬರುತ್ತೆ, ರಸ್ತೆ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ, ಸಂಪರ್ಕ, ಹಣಕಾಸು ಸೇವೆಗಳು, ಇನ್ಸೂರೆನ್ಸ್, ಬ್ಯಾಂಕಿಂಗ್ ಎಲ್ಲ ಕೂಡ ಬರ್ತವೆ. ಅದನ್ನ ನಾವು ಸರ್ವಿಸ್ ಸೆಕ್ಟರ್ ಅಂತ ಕರೀತಾರೆ. ನೋಡಿ ಇದರಲ್ಲಿ ಹೈಯೆಸ್ಟ್ ಯಾವ್ದಿದೆ ನೋಡಿ, ಹೈಯೆಸ್ಟ್ ಬಂದ್ರೆ ರೈಲ್ವೆ ಇದೆಯಲ್ವಾ. ನೋಡಿ ರೈಲ್ವೆ ಎಷ್ಟಿದೆ 33.40 ಇದೆ. ಸೆಕೆಂಡ್ ಪ್ಲೇಸ್ ಯಾವ್ದಿದೆ ನೋಡಿ, ಯಾವ್ದಿದೆ
ವಸತಿ ಮತ್ತು ಉಪಹಾರ ಗೃಹಗಳಿದೆಯಲ್ಲ ಎಷ್ಟು ಅಂದ್ರೆ 13.90 ಇದೆ. ಸೊ ಹಾಗಾಗಿ ಏನಂದ್ರೆ ನಮಗೆ ಸರ್ವಿಸ್ ಸೆಕ್ಟರ್ ಅಲ್ಲಿ ರೈಲ್ವೆ ಹೈಯೆಸ್ಟ್ ಕೊಟ್ರೆ, ಸೆಕೆಂಡ್ ಹೈಯೆಸ್ಟ್ ಅಂದ್ರೆ ವಸತಿ ಮತ್ತು ಹೋಟೆಲ್ ಸೇವೆಗಳಿಂದ ನಮಗೆ ಜಾಸ್ತಿ ಏನಾಗುತ್ತೆ ಸರ್ವಿಸ್ ಸೆಕ್ಟರ್ಗೆ ಕಾಂಟ್ರಿಬ್ಯೂಟ್ ಮಾಡೋದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಂತ ಎರಡು ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕ 2025-26ರ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಈ ಕೆಳಗಿನ ಯಾವ ವಲಯವು ಜಿಡಿಪಿಗೆ ಹೆಚ್ಚಿನ ಕೊಡುಗೆ ನೀಡಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಸರ್ವೆ ಆಫ್ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 25-26, ವಿಚ್ ಆಫ್ ದ ಫಾಲೋವಿಂಗ್ ಸೆಕ್ಟರ್ ಇನ್ಕ್ಲೂಡ್ ಕಾಂಟ್ರಿಬ್ಯೂಟ್ ದ ಮೋರ್ ಟು ದ ಸ್ಟೇಟ್ ಜಿಡಿಪಿ ಅಂತ ಕೇಳ್ತಾರೆ. ಆಬ್ವಿಯಸ್ಲಿ ಅದು ಯಾವ್ದಂದ್ರೆ ಏನು ಸೇವಾ ವಲಯ ಅಥವಾ ಸರ್ವಿಸ್ ಸೆಕ್ಟರ್ ಇದೆಯಲ್ಲ, ಇದೇನಾಗುತ್ತೆ ನಮ್ಮ ಒಂದು ಕರ್ನಾಟಕದ GSDPಗೆ ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡುತ್ತಿರುವಂತಹ ಒಂದು ವಲಯ ಅಥವಾ ಸೆಕ್ಟರ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ಅದು ಸರ್ವಿಸ್ ಸೆಕ್ಟರ್. ಇಲ್ಲಿ ನೋಡಿ ಒಂದ್ಸಲ ನಿಮಗೆ ಮ್ಯಾಪ್ ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಎಸ್, ಇಲ್ಲಿದೆಯಲ್ವಾ. ಸೊ ನಾವು ಇದನ್ನ ಪ್ರಾಥಮಿಕ ವಲಯ ಅಂತ ಕರೀತಾರೆ, ಅಥವಾ ಇನ್ನೊಂದು ಹೆಸರು ಕರಿತೀವಿ, ಇದನ್ನ ಕೃಷಿ ವಲಯ ಅಂತ ಕರಿತೀವಿ. ಇದನ್ನ ಕೃಷಿ ವಲಯ ಅಂತ ಕರೀತಾರೆ ಅಥವಾ ಪ್ರಾಥಮಿಕ ವಲಯ ಅಂತ ಕರೀತಾರೆ. ನೋಡಿ ಇದು ಏನಂದ್ರೆ, ಸೊ ಲಾಸ್ಟ್ ಇಯರ್ 2024-25 ಎಷ್ಟು 11.71 ಇತ್ತು. ಈಗ 2025-26 ಎಷ್ಟಾಗಿದೆ ನೋಡಿ 11.43 ಆಗಿದೆ. ಅಂದ್ರೆ ಕಡಿಮೆ ಆಗಿದೆ ಕಂಪೇರ್ ಟು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದೆ. ಹೈಯೆಸ್ಟ್ ಆಗಿದೆ ನೋಡಿ ತೃತೀಯ ವಲಯ. ತೃತೀಯ ವಲಯ ಅಂದ್ರೆ ನಾವು ಇದನ್ನ ಸೇವಾ ವಲಯ ಅಂತ ಕರೀತಾರೆ, ಅದು ಇಂಗ್ಲಿಷ್ ನಲ್ಲಿ ಸರ್ವಿಸ್ ಸೆಕ್ಟರ್ ಅಂತ ಕರೀತಾರೆ. ಇದೆಷ್ಟಾಗಿದೆ ನೋಡಿ 2025-26ರಲ್ಲಿ. ಸೊ 69.87% ಏನಂದ್ರೆ ಎಕ್ಸ್ಟೆಂಡ್ ಮಾಡ್ತದೆ ನಮ್ಮ ಒಂದು GSDPಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೆಕೆಂಡ್ ಪ್ಲೇಸ್ ಇರುವಂತದ್ದು ದ್ವಿತೀಯ ವಲಯ ಅಂತಂದ್ರೆ ಇದನ್ನ ಏನ್ ಕರಿತೀವಿ, ಸೊ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಕರೀತಾರೆ, ಅಥವಾ ತಯಾರಿಕಾ ಅಥವಾ ಕೈಗಾರಿಕಾ ವಲಯ ಅಂತ ಕರಿತೀವಿ. ಕೈಗಾರಿಕಾ ವಲಯ ಅಂತ ಕರೀತಾರೆ, ಅಥವಾ ತಯಾರಿಕಾ ವಲಯ ಅಂತ ಕರೀತಾರೆ. ಇದೆಷ್ಟಿದೆ ನೋಡಿ 2025-26ರಲ್ಲಿ 18.71% ಅಂದ್ರೆ ಕಾಂಟ್ರಿಬ್ಯೂಟ್ ಮಾಡ್ತದೆ. ಇದು ಕೂಡ ಲಾಸ್ಟ್ ಇಯರ್ ಕಂಪೇರ್ ಮಾಡಿದಾಗ ಇದು ಕೂಡ ಕಡಿಮೆ ಆಗಿದೆ. ಓಕೆನಾ. ಸೊ ಯಾವ್ದು ಎಷ್ಟಾಗುತ್ತೆ ನಮಗೆ ಈ ಸರ್ವಿಸ್ ಸೆಕ್ಟರ್ ಅಂದ್ರೆ ಅತಿ ಹೆಚ್ಚು ಒಂದು ಕಾಂಟ್ರಿಬ್ಯೂಟ್ ಮಾಡುವಂತ ವಲಯ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ತಲಾ ಆದಾಯಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ರಿಗಾರ್ಡಿಂಗ್ ದ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರೀತಾರೆ. ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟ್, ಪ್ರದೇಶದ ಒಟ್ಟು ಆದಾಯವನ್ನ ವಿಭಜಿಸುವ ಒಟ್ಟು ಜನಸಂಖ್ಯೆ ಅಂತ ಕರಿತೀವಿ, ನಾವು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರೀತಾರೆ. ಎಸ್, ಹೌದು. ಅಂದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ means the total income of the state divided by the total population ಇದೆಯಲ್ಲ, that is called the per capita income ಅಂತ ಕರೀತಾರೆ. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಅದೇ ರೀತಿ ಕರ್ನಾಟಕದ ತಲಾ ಆದಾಯವು ಭಾರತ ತಲಾ ಆದಾಯಕ್ಕಿಂತ ಹೆಚ್ಚು ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಪರ್ ಕ್ಯಾಪಿಟಲ್ ಇನ್ಕಮ್ ಇಸ್ ಮೋರ್ ದೆನ್ ದಿ ಇಂಡಿಯಾಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಕೂಡ ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಅಥವಾ ಬೋತ್ 1 and 2 ಆರ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನೋಡ್ತಾ ಹೋಗೋಣ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಈ ಸಮಯದಲ್ಲಿ. ಎಸ್ ನೋಡಿ, ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ಕನ್ನಡದಲ್ಲಿ ಅಂತ ಕರಿತೀವಿ ನಾವು ತಲಾ ಆದಾಯ ಅಂತ ಕರೀತಾರೆ. ತಲಾ ಆದಾಯ ಅಂತ ಕರೀತಾರೆ. ಏನ್ ಡೆಫಿನೇಷನ್, ಟೋಟಲ್ ಇನ್ಕಮ್ ಆಫ್ ದಿ ಏರಿಯಾ. ಅಂದ್ರೆ ಒಂದು ಏರಿಯಾ ಇದೆಯಲ್ಲ, ಒಂದು ಪ್ರದೇಶ ಇದೆಯಲ್ಲ, ಅಲ್ಲಿರುವಂತ ಒಟ್ಟು ಆದಾಯ ಡಿವೈಡ್ ಬೈ ಅಲ್ಲಿರುವಂತ ಒಟ್ಟು ಜನಸಂಖ್ಯೆ ಮಾಡಿದಾಗ ಏನಾಗುತ್ತೆ ನಮಗೆ ಈ ಒಂದು ತಲಾ ಆದಾಯ ಬರುತ್ತೆ, ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್ ಬರ್ತಾ ಹೋಗುತ್ತೆ. ದಿಸ್ ಇಸ್ ದ ಒರಿಜಿನಲ್ ಡೆಫಿನೇಷನ್ ಆಫ್ ದಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರೀತಾರೆ. ಸೊ ನೋಡ್ತಾ ಹೋಗೋಣ, ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನೋಡಿ ಏನು ನಮ್ಮ ಒಂದು ರಾಜ್ಯದ ತಲಾ ಆದಾಯ ಇದೆಯಲ್ಲ ಎಷ್ಟಿದೆ ಅಂದ್ರೆ 2024-25 ಎಷ್ಟಿತ್ತು ನಮ್ದು, ಎಷ್ಟಿತ್ತು 3,86,156 ರೂಪಾಯಿ ಏನಾಗಿತ್ತು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ತಲಾ ಆದಾಯ ಆಗಿತ್ತು 2024-25ರಲ್ಲಿ. ಅದೇ ರೀತಿ 2025-26 ಇದೆಯಲ್ಲ, ಇದ್ರದ್ದು ಎಷ್ಟು ಮಾಡಿದಾರೆ ಅಂತ ಹೇಳಿದ್ರೆ ಅಂದ್ರೆ ನೋಡಿ ಎಷ್ಟು 4,33,326 ಆಗುತ್ತದ್ದು ಒಂದು ಎಸ್ಟಿಮೇಷನ್ ಮಾಡ್ತಾ ಇದ್ದಾರೆ. ಇದು 2025-26 ಕರ್ನಾಟಕ ತಲಾ ಆದಾಯ ಒಂದು ಎಸ್ಟಿಮೇಷನ್ ಎಷ್ಟಿದೆ 4,33,326 ಅಂದ್ರೆ ಎಷ್ಟು ಸುಮಾರು 12.2% ಏನಾಗಿದೆ ಹೆಚ್ಚಿಗೆ ಅಂತ ಹೇಳ್ತಾರೆ ಕಂಪೇರ್ ಟು ದ ಲಾಸ್ಟ್ ಇಯರ್ ಅಂತ. ಅದೇ ರೀತಿ ಭಾರತ ಎಷ್ಟಿದೆ ನೋಡಿ, ಭಾರತದ್ದು 2,19,575 ಅಂದ್ರೆ ಎಷ್ಟು ನಮಗೆ 97% ಜಾಸ್ತಿ ಅಂತ ಹೇಳ್ತಾ ಹೋಗ್ತಾರೆ. ಹೌದಲ್ವಾ. ಅಂದ್ರೆ ಏನಾಗುತ್ತೆ ನಮಗೆ ಇಲ್ಲಿ ಕರ್ನಾಟಕ ಪರ್ ಕ್ಯಾಪಿಟಲ್ ಇನ್ಕಮ್ ಈಸ್ ಮೋರ್ ದೆನ್ ದಿ ಇಂಡಿಯಾಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಗೊತ್ತಾಗುತ್ತಲ್ವಾ. ಸೊ ಹಾಗಾಗಿ ನಮಗೆ ಇಲ್ಲಿ ಕೊಟ್ಟಂತ ಎರಡು ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ 1 and 2 ಕರೆಕ್ಟ್ ಆಗುತ್ತೆ. ಓಕೆನಾ. ಎಸ್, ಇಲ್ಲಿ ಒಂದ್ಸಲ ನೋಡಿಬೇಕಾದ್ರೆ ಈ ನೀಲಿ ಕಲರ್ ಕಾಣಿಸ್ತಿದೆಯಲ್ಲ, ಇದು ಕರ್ನಾಟಕದ ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿದೆ. ಎಷ್ಟಿದೆ ನೋಡಿ 4,33,326 ಏನಾಗಿದೆ. ದಿಸ್ ಇಸ್ ದ 2025-26 ಏನಂದ್ರೆ ಕರ್ನಾಟಕ ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿದೆ. ಅದೇ ರೀತಿ ಈ ರೆಡ್ ಲೈನ್ ಕಾಣಿಸ್ತಿದೆ, ಇದು ಭಾರತ ಆಗಿದೆ. ಎಷ್ಟು 2,19,575 ರೂಪಾಯಿ ಅಂತಂದ್ರೆ ಇದು ಭಾರತ ಒಂದು ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿದೆ ಅಂತ ಹೇಳ್ತೀನಿ. ಇದು 2025-26 ಒಂದು ಸ್ಥಾನದಲ್ಲಿ. ಓಕೆನಾ. ಎಸ್, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಭಾರತೀಯ ರಾಜ್ಯಗಳಿಗೆ ಹೋಲಿಸಿದರೆ ತಲಾ ಆದಾಯದಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 25-26
ಕರ್ನಾಟಕ ಪರ್ ಕ್ಯಾಪಿಟ ಇನ್ಕಮ್ ಕಂಪೇರ್ ಟು ಇಂಡಿಯನ್ ಸ್ಟೇಟ್ಸ್ ಅಂತ ಕೇಳ್ತಾರೆ. ನೋಡಿ ಎಷ್ಟು ಅಂತಂದ್ರೆ ನಮ್ಮ ರಾಜ್ಯ ಕರ್ನಾಟಕ ಏನಂದ್ರೆ ಅದು ಎಷ್ಟೇ ಸ್ಥಾನದಲ್ಲಿದೆ, 3ನೇ ಸ್ಥಾನದಲ್ಲಿದೆ. ಕರ್ನಾಟಕ ಬಿಕಮ್ ದ 3rd ಪ್ಲೇಸ್ ಇರುವಂತದ್ದಾಗಿದೆ ಇಂದ ಪರ್ ಕ್ಯಾಪಿಟ ಇನ್ಕಮ್ ಒಂದು ಇದರಲ್ಲಿ ಅಂತ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೋಡಿ ನೋಡ್ತಾ ಹೋಗೋಣ, ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಇಲ್ಲಿ ಹೋಲಿಕೆ ಮಾಡ್ತಾ ಹೋಗ್ತಾರೆ. ಹೌದಾ, ಏನು ಈ ಒಂದು ಪರ್ ಕ್ಯಾಪಿಟ ಇನ್ಕಮ್ ಇದೆಯಲ್ಲ, ಇದನ್ನ ಯಾರು ಇದು ಮಾಡ್ತಾ ಹೋಗ್ತಾರೆ? ಸೊ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಒಂದು ಮಿನಿಸ್ಟ್ರಿ ಬರುತ್ತೆ. ಅವ್ರು ಏನಂದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಮಾಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ನಮ್ಮ ಕರ್ನಾಟಕ ಇದೆಯಲ್ಲ ಎಷ್ಟೇ ಸ್ಥಾನದಲ್ಲಿದೆ ನೋಡಿ, ಅದು ಕರ್ನಾಟಕ ರಾಜ್ಯವು 3ನೇ ಸ್ಥಾನದಲ್ಲಿದೆ. ಫಸ್ಟ್ ಪ್ಲೇಸ್ ಅಲ್ಲಿ ಫಸ್ಟ್ ಪ್ಲೇಸ್ ಇರುವಂತದ್ದು ತೆಲಂಗಾಣ. ಅಂದ್ರೆ ರಾಜ್ಯಗಳ ಮಟ್ಟದಲ್ಲಿ ತೆಲಂಗಾಣ ಫಸ್ಟ್, ನಮ್ಮ ಕರ್ನಾಟಕ ಸೆಕೆಂಡ್ ಆಗಿದೆ. UT ಎಲ್ಲ ತಗೊಂಡ್ರೆ ಆಗುತ್ತೆ, ಫಸ್ಟ್ ಡೆಲ್ಲಿ ಇದೆ, ಸೆಕೆಂಡ್ ಪ್ಲೇಸ್ ತೆಲಂಗಾಣ ಇದೆ, 3ನೇ ಪ್ಲೇಸ್ ನಮ್ಮ ಕರ್ನಾಟಕ ಇದೆ. ಹೌದಾ, ಎಷ್ಟಿದೆ ನೋಡಿ ತೆಲಂಗಾಣ ನಮ್ಗಿಂತ ಹೆಚ್ಚಿಗೆ ಅಂದ್ರೆ ಜಸ್ಟ್ 0.38% ಮಾತ್ರ ನಮ್ಗಿಂತ ತೆಲಂಗಾಣ ಜಾಸ್ತಿ ಇದೆ. ಅರ್ಥ ಆಯ್ತಾ? ಇಲ್ಲೊಂದು ಚಾರ್ಟ್ ಇದೆ ನೋಡಿ, ಒಂದ್ಸಲ ಗೊತ್ತಾಗುತ್ತೆ ನಿಮಗೆ. ಎಸ್, ಇಲ್ಲಿ ಕಾಣಿಸ್ತಿದೆಯಲ್ಲ, ದಿಸ್ ಇಸ್ ದ ಪರ್ ಕ್ಯಾಪಿಟ ಇನ್ಕಮ್ ಕಂಪ್ಯಾರಿಸನ್ ಬಿಟ್ವೀನ್ ದಿ ಸ್ಟೇಟ್ಸ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಯಾವ್ದಿದೆ ನೋಡಿ, ಇಲ್ಲಿ ಡೆಲ್ಲಿ ಇದೆ ಫಸ್ಟ್ ಪ್ಲೇಸ್ ಅಲ್ಲಿ, ಬಿಕಾಸ್ ಆಫ್ ದಿ ಅದು UT ಆಗಿದೆ. ಸ್ಟೇಟ್ ಅಂತ ಬಂದಾಗ ನಮ್ಮ ರಾಜ್ಯನೇ ಬರುತ್ತೆ, ಸೆಕೆಂಡ್ ಬರುತ್ತೆ ನಮ್ದು. ಫಸ್ಟ್ ತೆಲಂಗಾಣ ಬರುತ್ತೆ, ಸೊ 2ನೇ ಪ್ಲೇಸ್ ಅಲ್ಲಿ ತೆಲಂಗಾಣ ಇದೆ, 3ನೇ ಪ್ಲೇಸ್ ಅಲ್ಲಿ ಕರ್ನಾಟಕ ಇದೆ. ಟಾಪ್ 3 ಅಂದ್ರೆ ಯಾವ್ದಿದೆ? ಸೊ ಡೆಲ್ಲಿ, 2ನೇ ಪ್ಲೇಸ್ ಅಲ್ಲಿ ತೆಲಂಗಾಣ, 3ನೇ ಪ್ಲೇಸ್ ಅಲ್ಲಿ ನಮ್ಮ ಕರ್ನಾಟಕ ಇದೆ. ಇದು ಒಂದು ಯಾವ್ದ್ರಲ್ಲಿ ಪರ್ ಕ್ಯಾಪಿಟ ಇನ್ಕಮ್ ನ ಒಂದು ಕಂಪ್ಯಾರಿಸನ್ ಗಳಲ್ಲಿ ಗೊತ್ತಿರಬೇಕು ನಿಮಗೆ. ಹಾಗಾಗಿ ಸೊ ಏನಾಗುತ್ತೆ, ಕರ್ನಾಟಕ ಬಿಕಮ್ ದ 3rd ಪ್ಲೇಸ್ ಇನ್ ದಿ ಪರ್ ಕ್ಯಾಪಿಟ ಇನ್ಕಮ್ ಅಂತ ಕರೀತಾರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ ತಗೋಣ. ಪ್ರತಿ ವರ್ಷ ಜಿಲ್ಲೆಯ ವರದಿಯನ್ನ ಅಥವಾ ಜಿಲ್ಲಾ ಅಂಕಿಅಂಶಗಳ ನೋಟ್ ಅಂತ ಕರೀತಾರೆ. ಈ ಒಂದು ವರದಿಯನ್ನ ಪ್ರಕಟ ಮಾಡೋ ಅಂತ ಕೇಳ್ತಾರೆ. ಹೂ ಪಬ್ಲಿಷಸ್ ದ ರಿಪೋರ್ಟ್ ಆಫ್ ಡಿಸ್ಟ್ರಿಕ್ಟ್ ಅಟ್ ಎ ಗ್ಲಾನ್ಸ್ ಎವ್ರಿ ಇಯರ್ ಅಂತ ಕೇಳ್ತಾರೆ. ಓಕೆ, ಇದನ್ನ ಯಾರು ಪ್ರಕಟ ಮಾಡ್ತಾರೆ ಅಂದ್ರೆ ಗೊತ್ತಿರಬೇಕಾಗುತ್ತೆ. ಅರ್ಥಶಾಸ್ತ್ರ ಮತ್ತು ಸಾಂಖ್ಯಿಕ ನಿರ್ದೇಶನಗಳು ಇದೆಯಲ್ಲ, ಅಥವಾ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಏನ್ ಮಾಡುತ್ತೆ, ಪ್ರತಿ ವರ್ಷ ಈ ಒಂದು ಜಿಲ್ಲಾ ಅಂಕಿಅಂಶಗಳ ನೋಟ ಅನ್ನುವಂಥ ವರದಿಯನ್ನ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ನೋಡ್ತಾ ಹೋಗೋಣ, ನಮಗೆ ಈ ಜಿಲ್ಲಾ ಆದಾಯ ಅಥವಾ ಡಿಸ್ಟ್ರಿಕ್ಟ್ ಇನ್ಕಮ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ವರದಿ ರಿಪೋರ್ಟ್ ಮಾಡ್ತಾ ಹೋಗುತ್ತೆ. ಅದನ್ನ ಯಾರು ಮಾಡ್ತಾರೆ ಅಂದ್ರೆ ಅಗೇನ್ ಆರ್ಥಿಕ ಮತ್ತು ಸಾಂಖ್ಯಿಕ ಸಚಿವಾಲಯ ನಿರ್ದೇಶನ ಮಾಡುತ್ತೆ. ಈ ಒಂದು ವರದಿಯನ್ನ ಪ್ರತಿ ವರ್ಷ ಯಾವ ಹೆಸರದು, ಕರ್ನಾಟಕ ಅಂಕಿಅಂಶಗಳ ನೋಟ ಅಂತ, ಇದು ರಾಜ್ಯ ವೈಸ್. ಅದೇ ರೀತಿ ಜಿಲ್ಲಾ ವೈಸ್ ಬಂದಾಗ ಜಿಲ್ಲಾ ಅಂಕಿಅಂಶಗಳ ನೋಟ ಅಂತ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಓಕೆನಾ, ಇದರಲ್ಲಿ ಏನಂದ್ರೆ ಪ್ರಮುಖವಾಗಿ ಜನಗಣತಿ ಇನ್ಫಾರ್ಮೇಶನ್ ಇರುತ್ತೆ, ಕೃಷಿ ಗಣತಿ, ಜಾನುವಾರು ಗಣತಿ, ಹೀಗೆ ವಿವಿಧ ಇಲಾಖೆಗಳ ಒಂದು ಅಭಿವೃದ್ಧಿಗಳಿಗೆ ಈ ಒಂದು ನಮಗೆ ರಿಪೋರ್ಟ್ ಅಲ್ಲಿ ನೋಡ್ತಾ ಹೋಗ್ತೀವಿ ನಾವು. ಓಕೆನಾ, ಸೊ ಹಾಗಾಗಿ ಇದು ಪ್ರಕಟ ಮಾಡಿದ್ದಾರೆ ಅಂತಂದ್ರೆ ಸೊ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನ ಅಂತ ಕರೀತಾರೆ. ಸೊ ಡೈರೆಕ್ಟರೇಟ್ ಆಫ್ ದಿ ಎಕನಾಮಿಕ್ಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಏನ್ ಮಾಡುತ್ತೆ, ಈ ಒಂದು ವರದಿಯನ್ನು ಪಬ್ಲಿಷ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತಗೋಣ. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 25-26, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಗೋಣ. ಜಿಲ್ಲೆಯ ಆದಾಯದಲ್ಲಿ ಬೆಂಗಳೂರು ನಗರವು ಸೇವಾ ವಲಯದಲ್ಲಿ ಅಗ್ರಸ್ಥಾನದಲ್ಲಿ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಎರಡನೇದ್ದು, ಜಿಲ್ಲೆಯ ಆದಾಯದಲ್ಲಿ ಕೊಡಗು ಕೃಷಿ ಕ್ಷೇತ್ರದಲ್ಲಿ ಅಗ್ರಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಮೂರನೇದ್ದು ಸಿ ಸ್ಟೇಟ್ಮೆಂಟು, ಜಿಲ್ಲೆಯ ಆದಾಯದಲ್ಲಿ ದಕ್ಷಿಣ ಕನ್ನಡ ಕೈಗಾರಿಕಾ ವಲಯದಲ್ಲಿ ಅಗ್ರಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಜಿಲ್ಲೆಯ ಆದಾಯದಲ್ಲಿ ಯಾದಗಿರಿ ಜಿಲ್ಲೆಯು ಕೃಷಿ ಕ್ಷೇತ್ರದಲ್ಲಿ ಕೊನೆಯ ಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಇದ್ರಲ್ಲಿ ಯಾವ ತಪ್ಪಾಗಿದೆ ನೋಡಿ, ಆಕ್ಚುಲಿ ಸೊ ಆಪ್ಷನ್ ಡಿ ಇದೆಯಲ್ಲ, ಇದು ತಪ್ಪಾಗಿದೆ. ಯಾಕಂದ್ರೆ ಈ ಕೃಷಿ ಕ್ಷೇತ್ರದಲ್ಲಿ ಲಾಸ್ಟ್ ಇರುವಂತ ಪ್ಲೇಸ್ ಯಾವ್ದಂದ್ರೆ ಜಿಲ್ಲೆ ಅಂದ್ರೆ ಯಾವುದು, ಅದು ಬೆಂಗಳೂರು ನಗರವಾಗಿದೆ, ನಾಟ್ ಯಾದಗಿರಿ. ಬೆಂಗಳೂರು ನಗರ ಜಿಲ್ಲೆ ಅಂತಂದ್ರೆ ಕೃಷಿ ಕ್ಷೇತ್ರದಲ್ಲಿ ಅದು ಕೊನೆಯ ಸ್ಥಾನದಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಡಿ ತಪ್ಪಾದ ಹೇಳಿಕೆ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ. ಫಸ್ಟ್ ಎಂಟ್ರಿ ನೋಡಿ, ಜಿಲ್ಲೆಯ ಆದಾಯದಲ್ಲಿ ಬೆಂಗಳೂರು ನಗರ ಅಂದ್ರೆ ಸೇವಾ ವಲಯದಲ್ಲಿ ಅಗ್ರಸ್ಥಾನ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ನಾನು 3 ಸೆಕ್ಟರ್ ಇಂಪಾರ್ಟೆಂಟ್ ಹೇಳ್ತಾ ಹೋಗಿದ್ದೆ ನಿಮಗೆ, ಹೌದಾ. ಒಂದು ಕೃಷಿ ವಲಯ ಇದೆ, ಕೈಗಾರಿಕಾ ವಲಯ ಇದೆ, ಸೇವಾ ವಲಯ ಅಂತ ಕೊಟ್ಟಿದೆ. ನೋಡಿ ಈ ಸೇವಾ ವಲಯ ಇದೆಯಲ್ಲ, ಇದೆಲ್ಲ ಟಾಪ್ ಯಾರಿದೆ ಅಂದ್ರೆ ಟಾಪ್ ಇರುವಂತದ್ದು ಯಾವ್ದಂದ್ರೆ ಬೆಂಗಳೂರು ನಗರ ಇದೆ, ಟಾಪ್ ಅಲ್ಲಿ ಇದೆ ನೋಡಿ. ಓವರ್ ಆಲ್ ಬಂದಾಗ ಕೂಡ ಅದೇ ಟಾಪ್ ಇದೆ, ಬಟ್ ಸೇವಾ ವಲಯದಲ್ಲಿ ಎಷ್ಟಿದೆ, ಬೆಂಗಳೂರು ಟಾಪ್ ಅಲ್ಲಿ ಇದೆ. ಲಾಸ್ಟ್ ನೋಡಿ ಕೃಷಿ ವಲಯದಲ್ಲಿ ಎಷ್ಟಿದೆ ನೋಡಿ, ಕೃಷಿ ವಲಯದಲ್ಲಿ ಬೆಂಗಳೂರು ನಗರ 31ನೇ ಸ್ಥಾನದಲ್ಲಿದೆ, ಲಾಸ್ಟ್ ಅಲ್ಲಿ ಇದೆ. ಹಾಗಾಗಿ ಇದು ತಪ್ಪಾಗುತ್ತೆ. ಓಕೆನಾ. ಎಸ್, ಅದೇ ರೀತಿ ನೋಡಿ ದಕ್ಷಿಣ ಕನ್ನಡ ಇದೆಯಲ್ಲ, ಇದೇನಂದ್ರೆ ಎರಡನೇ ಸ್ಟೇಟ್ಮೆಂಟ್ ನೋಡಿ. ದಕ್ಷಿಣ ಕನ್ನಡ ಏನಿದೆ ನೋಡಿ, ಇದು ಕೈಗಾರಿಕಾ ವಲಯದಲ್ಲಿ ಫಸ್ಟ್ ಪ್ಲೇಸ್ ಇದೆಯಲ್ವಾ. ಎಸ್, ನೋಡಿ ಅಂದ್ರೆ ದಕ್ಷಿಣ ಕನ್ನಡ ಏನಾಗಿದೆ, ಅದು ಕೈಗಾರಿಕಾ ವಲಯದಲ್ಲಿ ಸ್ವಯಂತೆ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ, ವೆರಿ ಇಂಪಾರ್ಟೆಂಟ್. ಮತ್ತೆ ಓವರ್ ಆಲ್ ಬಂದಾಗ 2ನೇ ಸ್ಥಾನದಲ್ಲಿದೆ ರ್ಯಾಂಕಿಂಗ್ ಬಂದಾಗ. ನೆಕ್ಸ್ಟ್ ನೋಡಿ, ಕೊಡಗು ಕೃಷಿ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ, ಹೌದಾ. ಇಲ್ಲಿ ಕಾಣಿಸ್ತಿಲ್ಲ ಕೊಡಗು ನೋಡಿ. ಕೊಡಗು ಏನ್ ಮಾಡಿದೆ ಆಕ್ಚುಲಿ, ಅದು ಕೃಷಿ ಕ್ಷೇತ್ರದಲ್ಲಿ ಮೊದಲ ಸ್ಥಾನದಲ್ಲಿದೆ, ಉಳಿದ 2 ಕ್ಷೇತ್ರದಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಮತ್ತೆ ಅದು ಕೊನೆಯಲ್ಲಿರುವಂತಹ ರಾಜ್ಯ ಕೂಡ, ಕೊನೆಯಲ್ಲಿರುವಂತದ್ದು ಕೂಡ ಅದೇ ಆಗಿದೆ. ಕೃಷಿಯಲ್ಲಿ ಮಾತ್ರ ಫಸ್ಟ್ ಇದೆ. ಓವರ್ ಆಲ್ ಬಂದಾಗ ಲಾಸ್ಟ್ ಇರುವಂತದ್ದು ಈ ಒಂದು ಇದರಲ್ಲಿ ಕೊಡಗು ಜಿಲ್ಲೆಯಾಗಿದೆ. ಓಕೆನಾ. ಸೊ ಹಾಗಾಗಿ ಅದು ಕೂಡ ಏನಾಗುತ್ತೆ, ಸೊ ಸಿ ಕೂಡ ಕರೆಕ್ಟ್ ಆಗುತ್ತೆ, ದಕ್ಷಿಣ ಕೂಡ ಕರೆಕ್ಟ್ ಆಗುತ್ತೆ.
ಸೊ ನಮಗೆ ಯಾವುದು ದಕ್ಷಿಣ ಯಾದಗಿರಿ ನಗರ ಆಕ್ಚುಲಿ ಅದು 30ನೇ ಪ್ಲೇಸ್ ಅಲ್ಲಿ ಇದೆ. ಸೊ ಕೃಷಿ ಕ್ಷೇತ್ರದಲ್ಲಿ ಟಾಪ್ ಲಾಸ್ಟ್ ಇರುತ್ತೆ ಅಂದ್ರೆ ಅದು ಬೆಂಗಳೂರು ನಗರ ಆಗಿದೆ. ಹಾಗಾಗಿ ಆಪ್ಷನ್ ಡಿ ತಪ್ಪಾಗುತ್ತೆ. ಒಂದ್ಸಲ ಕೇರ್ಫುಲ್ ಆಗಿ ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಟಾಪ್ 3 ಅಲ್ಲಿ ಬಂದಾಗ ಓಕೆನಾ, ಟಾಪ್ 3 ಅಲ್ಲಿ ಬಂದಾಗ ಯಾವ್ದು ನೋಡಿ, ಓವರ್ ಆಲ್ 3 ಸೆಕ್ಟರ್ ಅಲ್ಲಿ ಬೆಂಗಳೂರು ನಗರ ಫಸ್ಟ್ ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ದಕ್ಷಿಣ ಕನ್ನಡ ಇದೆ, 3ನೇ ಪ್ಲೇಸ್ ಅಲ್ಲಿ ಬೆಳಗಾವಿ ಇದೆ. 3 ಬಂದಾಗ ಅದ ಕೃಷಿ ಕೈಗಾರಿಕೆ ಮತ್ತು ಸೇವೆಗಳಲ್ಲಿ ಬಂದಾಗ ಟಾಪ್ ಅಲ್ಲಿ ಬೆಂಗಳೂರು ನಗರ, ಸೆಕೆಂಡ್ ಪ್ಲೇಸ್ ಅಲ್ಲಿ ದಕ್ಷಿಣ ಕನ್ನಡ ಇದೆ, 3ನೇ ಪ್ಲೇಸ್ ಅಲ್ಲಿ ಬೆಳಗಾವಿ ಇದೆ. ಸೊ ಗೊತ್ತಿರಬೇಕಾಗುತ್ತೆ, ರೈಟ್, ವೆರಿ ಇಂಪಾರ್ಟೆಂಟ್. ಎಸ್, ಸೊ ಹಾಗಾಗಿ ಆಪ್ಷನ್ ಸೊ ಡಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಟು ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಹೆಚ್ಚು ತಲಾ ಆದಾಯವನ್ನ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಸರ್ವೆ ಆಫ್ ಕರ್ನಾಟಕ 25-26 ವಿಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಹ್ಯಾಸ್ ಹೋಲ್ಡಿಂಗ್ ದ ಮೋರ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕೇಳ್ತಾರೆ. ಅದು ಆಬ್ವಿಯಸ್ಲಿ ನಮ್ಮ ಬೆಂಗಳೂರು ಏನು ನಗರ ಇದೆಯಲ್ಲ, ಸೊ ಅದೇನಂದ್ರೆ ಅತಿ ಹೆಚ್ಚು ಪರ್ ಕ್ಯಾಪಿಟಲ್ ಇನ್ಕಮ್ ಹೊಂದಿರುವಂತಹ ಒಂದು ಡಿಸ್ಟ್ರಿಕ್ಟ್ ಆಗಿದೆ, ಜಿಲ್ಲೆಯಾಗಿದೆ. ಸೊ ಹಾಗಾಗಿ ಅದು ಬೆಂಗಳೂರು ಅರ್ಬನ್ ಆಗಿದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಇದು ನೋಡ್ತಾ ಹೋಗೋಣ ನಮಗೆ. ಸೇನು ಬೆಂಗಳೂರು ನಗರ ಇದೆಯಲ್ಲ ನೋಡಿ, 2024-25 ಬಂದಾಗ ಕೂಡ ಅದೇ ಇತ್ತು ಬೆಂಗಳೂರು ನಗರ. ಒಟ್ಟಾರೆ ಎಲ್ಲದರಲ್ಲಿ ಕೂಡ ತಲಾ ಆದಾಯದಲ್ಲಿ ಅಗ್ರಸ್ಥಾನದಲ್ಲಿತ್ತು. ಓಕೆನಾ, ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಎಸ್, ಏನು ಬೆಂಗಳೂರು ನಗರ ಇದೆಯಲ್ಲ ಅದ್ರ ಪರ್ ಕ್ಯಾಪಿಟಲ್ ಇನ್ಕಮ್ ನೋಡಿ, ತಲಾ ಆದಾಯ ಸೊ 8,55,960 ರೂಪಾಯಿ ಇದೆ ನೋಡಿ. ಯಾವುದು ಬೆಂಗಳೂರು ನಗರನ ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ದಕ್ಷಿಣ ಕನ್ನಡ ಇದೆ, 3ನೇ ಪ್ಲೇಸ್ ಅಲ್ಲಿ ಉಡುಪಿ ಇದೆ. ಟಾಪ್ 3 ಬಂದಾಗ ಬೆಂಗಳೂರು ನಗರ ಫಸ್ಟ್ ಇದೆ, ಸೆಕೆಂಡ್ ಅಲ್ಲಿ ದಕ್ಷಿಣ ಕನ್ನಡ ಇದೆ, 3ನೇ ಪ್ಲೇಸ್ ಅಲ್ಲಿ ಉಡುಪಿ ಇದೆ. ಓಕೆ, ಇವೆಲ್ಲ ಕೂಡ ಟಾಪ್ 3 ಪರ್ ಕ್ಯಾಪಿಟಲ್ ಇನ್ಕಮ್ ಹೊಂದಿರುವಂತಹ ಕರ್ನಾಟಕದ ಜಿಲ್ಲೆಗಳಾಗಿದೆ. ಟಾಪ್ ಅಲ್ಲಿ ಇರುವಂತದ್ದು ಬೆಂಗಳೂರು ನಗರ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್, ಸಮೀಕ್ಷೆಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯು ಕಡಿಮೆ ತಲಾ ಆದಾಯವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಸರ್ವೆ ವಿಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಹ್ಯಾಸ್ ಹೋಲ್ಡಿಂಗ್ ದ ಲೆಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕೇಳ್ತಾರೆ. ಸೊ ಅದು ಅದೇನಂದ್ರೆ ಅದು ಕಲಬುರಗಿ ಜಿಲ್ಲೆ ಇದೆಯಲ್ಲ, ಇದೇನಂದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ತಲಾ ಆದಾಯ ಹೊಂದಿರುವಂತಹ ಒಂದು ಜಿಲ್ಲೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಹೋಗೋಣ, ನಮಗೆ ಚಾರ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಣಿಸ್ತಿಲ್ಲ ಕಲಬುರಗಿ ಎಷ್ಟಿದೆ ನೋಡಿ, 1,44,449 ಆಗಿದೆ. ಅಂದ್ರೆ ಕಲಬುರಗಿ ಜಿಲ್ಲೆಯ ಒಂದು ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿದೆ. ಸೊ ಹಾಗಾಗಿ ನಮಗೆ ತಲಾ ಆದಾಯ ಅಂತ ಬಂದಾಗ ಫಸ್ಟ್ ಪ್ಲೇಸ್ ಅಲ್ಲಿ ಬೆಂಗಳೂರು ನಗರ ಇದೆ, ಕೊನೆಯ ಪ್ಲೇಸ್ ಇರುವಂತದ್ದು ಯಾವುದು ಸೊ ಕಲಬುರಗಿ ಆಗಿದೆ. ಅದಕ್ಕಿಂತ ಮೇಲೆ ಇರುವಂತದ್ದು ಯಾದಗಿರಿ. ಟಾಪ್ ಬಾಟಮ್ ಅಂದ್ರೆ ಫಸ್ಟ್ ಬಂದಾಗ ಕಲಬುರಗಿ ಇದೆ, ಯಾದಗಿರಿ ಇದೆ, ರಾಯಚೂರು ಇದೆ. ಇವೆಲ್ಲ ಕೂಡ ಸೊ ಬಾಟಮ್ 3 ಸ್ಟೇಟ್ಸ್ ಅಂತ ಬಾಟಮ್ 3 ಡಿಸ್ಟ್ರಿಕ್ಟ್ಸ್ ಅಂತ ಕರೀತಾರೆ. ಲಾಸ್ಟ್ ಅಲ್ಲಿ ಕಲಬುರಗಿ, ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾದಗಿರಿ, 3ನೇ ಪ್ಲೇಸ್ ಅಲ್ಲಿ ರಾಯಚೂರು ಇದೆ ನೋಡಿ. ಓಕೆ, ಸೊ ಹಾಗಾಗಿ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ಕರ್ನಾಟಕದ ಯಾವ ವಿಭಾಗವು ಹೆಚ್ಚು ತಲಾ ಆದಾಯವನ್ನು ಹೊಂದಿದೆ ಕೊಟ್ಟಿದ್ದಾರೆ. ವಿಚ್ ಡಿವಿಷನ್ ಆಫ್ ಕರ್ನಾಟಕ ಹೋಲ್ಡ್ಸ್ ಮೋರ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕೇಳ್ತಾರೆ. ಆಬ್ವಿಯಸ್ಲಿ ಅದು ಕೂಡ ಯಾವುದು ಏನು ಬೆಂಗಳೂರು ವಿಭಾಗ ಇದೆಯಲ್ಲ, ಇದೇನಾಗುತ್ತೆ, ಇದು ನಮ್ಮ ರಾಜ್ಯಕ್ಕೆ ಅತಿ ಹೆಚ್ಚು ತಲಾ ಆದಾಯವನ್ನು ನೀಡುವಂತಹ ಒಂದು ವಿಭಾಗ ಅಥವಾ ರೀಜನಲ್ ಏನಂದ್ರೆ ಡಿವಿಷನ್ ಆಗಿದೆ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಸಿ ಬೆಂಗಳೂರು ಡಿವಿಷನ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ನಮಗೆ ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಸೌದಾ ಇಲ್ಲಿ ಕಾಣಿಸ್ತಿದೆ ನಮಗೆ ಎಷ್ಟು ನಮ್ಮ ರಾಜ್ಯದಲ್ಲಿ ಬಂದಾಗ 4 ಏನಾಗಿದೆ, 4 ವಿಭಾಗಗಳಿದೆ. ಹೌದಾ, ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ, ಇನ್ನೊಂದು ಕಲಬುರಗಿ ವಿಭಾಗ ಅಂತಿದೆ. ಇದು ಲೈಯೆಸ್ಟ್ ಯಾವ್ದಂತಂದ್ರೆ ಅದು ಯಾವ್ದಾಗಿದೆ, ಬೆಂಗಳೂರು ವಿಭಾಗ ಇದೆಯಲ್ಲ, ಇದೇನಂದ್ರೆ ಅತಿ ಹೆಚ್ಚು ಏನಾಗಿದೆ ತಲಾ ಆದಾಯ ನೀಡುವಂತ ಒಂದು ಹೊಂದಿರುವಂತಹ ಒಂದು ಡಿವಿಷನ್ ಆಗಿರುವಂತಾಗಿದೆ. ಸೊ ಹಾಗಾಗಿ ಸೊ ಆಪ್ಷನ್ ಸೊ ಬೆಂಗಳೂರು ವಿಭಾಗ ಇದೆ. ಲಾಸ್ಟ್ ಯಾವ್ದಿದೆ ನೋಡಿ, ಲಾಸ್ಟ್ ಫಸ್ಟ್ ಟಾಪ್ ಅಲ್ಲಿ ಇರುವಂತದ್ದು ಬೆಂಗಳೂರು ವಿಭಾಗ, ಲಾಸ್ಟ್ ಇರುವಂತದ್ದು ಕಲಬುರಗಿ ವಿಭಾಗ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಓಕೆ, ಎಸ್. ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ, ಬೆಂಗಳೂರು ವಿಭಾಗನೇ ಟಾಪ್ ಅಲ್ಲಿ ಇರುವಂತದ್ದು. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ಸಗಟು ಬೆಲೆ ಸೂಚಕ ಅಂತ ಕರೀತಾರೆ. ಇನ್ ಇಂಗ್ಲಿಷ್ ನಾವು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ. ನೀವೆಲ್ಲ ಓದಿರ್ತಿರೋದಾ, WP ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಎಕನಾಮಿಕ್ಸ್ ಅಲ್ಲಿ. ಸಗಟು ಬೆಲೆ ಸೂಚಕಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ, ಸಗಟು ಬೆಲೆ ಸೂಚ್ಯಂಕವು ಸರಕುಗಳನ್ನು ಮಾತ್ರ ಅಳೆಯಲಾಗುತ್ತದೆ, ಸೇವೆಗಳನ್ನು ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ, ದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮೆಜರ್ಸ್ ಓನ್ಲಿ ಗೂಡ್ಸ್ ನಾಟ್ ಸರ್ವಿಸ್ ಅಂತ ಕೊಡ್ತಾರೆ. ಎಸ್, ಏನು ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇದೆಯಲ್ಲ, ಇದೇನಾದ್ರೆ ಬರೀ ಏನ್ ಮಾಡ್ತಾರೆ, ಬರೀ ಗೂಡ್ಸ್ ಗಳು ಮಾತ್ರ ಕೌಂಟ್ ಮಾಡ್ತಾ ಹೋಗ್ತಾರೆ, ಸರ್ವಿಸ್ ಗಳನ್ನ. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಓಕೆನಾ. ನೆಕ್ಸ್ಟ್, ಆರ್ಥಿಕ ಸಲಹೆಗಾರ ಕಚೇರಿಯಿಂದ ಸಗಟು ಬೆಲೆ ಸೂಚ್ಯಂಕ ವರದಿಯನ್ನ ಬಿಡುಗಡೆ ಮಾಡ್ತಾರೆ ಕೊಡ್ತಾರೆ. ಎಸ್, ಹೌದಾ, ದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇಸ್ ರಿಲೀಸ್ಡ್ ಬೈ ದಿ ಆಫೀಸ್ ಆಫ್ ದಿ ಎಕನಾಮಿಕ್ ಅಡ್ವೈಸರ್ ಅಂತಿದೆ. ಹಾಗಾಗಿ ಈ ಹೇಳಿಕೆ ಕೂಡ ಸರಿಯಾಗಿದೆ. ಅದೇ ರೀತಿ ಈ ಸಗಟು ಬೆಲೆ ಸೂಚ್ಯಂಕ ಪ್ರಸ್ತುತ 3 ವರ್ಷ ಬಂದಿದೆ ಅಂತ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 2011 ಕೊಟ್ಟಿದ್ದಾರೆ. ದ ಹೋಲ್ಸೇಲ್ ಬೇಸ್ ಇಯರ್ ಆಫ್ ದಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಈಸ್ ಏನಂತ ಕೊಟ್ಟಿದ್ದಾರೆ, ಸೊ 2011 ಅಂತ ಕೊಟ್ಟಿದ್ದಾರೆ. ಎಸ್, ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಒಟ್ಟು ಇದರಲ್ಲಿ ಒಟ್ಟು ಐಟಮ್ಗಳು ಬಂದೆಷ್ಟು ಅಂದ್ರೆ ಸೊ
697 ಕೊಟ್ಟಿದ್ದಾರೆ. ಎಸ್, ಇದು ಕೂಡ ಸರಿಯಾಗಿದೆ. ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲಾ ಹೇಳಿಕೆಗಳು ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ ರಿಗಾರ್ಡಿಂಗ್ ದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ನೋಡ್ತಾ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಮಗೆ. ಎಸ್, ಸೊ ಏನು ಸಗಟು ಬೆಲೆ ಸೂಚ್ಯಂಕ ಅಂತ ಕರಿತೀವಿ ಅಥವಾ ಇಂಗ್ಲಿಷ್ ನಲ್ಲಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ ನೋಡಿ. ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂದ್ರೆ ಅದು ವಿಶೇಷವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಾಲಯದ ಕೈಗಾರಿಕಾ ನೀತಿಯಲ್ಲಿ ಬರುವಂತ ಏನು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ವರದಿನ ಪ್ರಕಟ ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಅದು ವಿಶೇಷವಾಗಿ ಆರ್ಥಿಕ ಸಲಹೆಗಾರ ಕಚೇರಿಯಿಂದ ಈ ವರದಿ ಪ್ರಕಟ ಆಗ್ತಾ ಹೋಗುತ್ತೆ. ಇದರ ಬೇಸ್ ಎಷ್ಟಿದೆ ಅಂತ ಗೊತ್ತಿರಬೇಕಾಗುತ್ತೆ. 2011 ಬೇಸ್ ಏನಿದೆ ನೋಡಿ. ಇದರಲ್ಲಿ ಪ್ರಮುಖವಾಗಿ 3 ಪದಾರ್ಥಗಳು ನೋಟ್ ಮಾಡ್ತಾ ಹೋಗ್ತಾರೆ. ಒಂದು ಪ್ರಾಥಮಿಕ ಪದಾರ್ಥಗಳು ಅಂತ ಕರೀತಾರೆ, ಪ್ರೈಮರಿ ಐಟಮ್ಸ್ ಅಂತ ಕರೀತಾರೆ. ಎರಡನೇದು ಇಂಧನ ಮತ್ತು ಶಕ್ತಿ ಅಂತ ಕರಿತೀವಿ. ಮೂರನೇದು ಉತ್ಪಾದಿತ ಪದಾರ್ಥಗಳು ಅಂತ 3 ಗುಂಪುಗಳಾಗಿ ಮಾಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ಬಂದಾಗ ಟೋಟಲ್ ನೋಡಿ ಅಂದ್ರೆ ಏನು 497 ಪದಾರ್ಥಗಳು ಇರುವಂತಾಗಿದೆ ಒಟ್ಟೊಟ್ಟಾಗಿ. ಅದರಲ್ಲಿ 117 ಪ್ರೈಮರಿ ಪ್ರಾಡಕ್ಟ್ಸ್ ಗಳಾಗಿರುತ್ತೆ, 16 ಇಂಧನ ಮತ್ತು ಶಕ್ತಿ ಪದಾರ್ಥಗಳಾಗಿರುತ್ತೆ, 564 ಅಂದ್ರೆ ಆಕ್ಚುಲಿ ತಯಾರಿಕಾ ವಲಯದ ಉತ್ಪಾದಿತ ಪದಾರ್ಥಗಳಾಗಿರುತ್ತೆ. ಓಕೆನಾ. ಹಾಗಾಗಿ ಏನು ಈ ಒಂದು ಸಗಟು ಬೆಲೆ ಸೂಚ್ಯಂಕ ಇದೆಯಲ್ಲ, ಇಲ್ಲಿ ಬರೀ ಏನ್ ಮಾಡ್ತಾರೆ ಸರಕುಗಳನ್ನ ಮಾತ್ರ ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾವುದೇ ರೀತಿಯ ಸೇವೆಗಳನ್ನ ಇಲ್ಲಿ ಕನ್ಸಿಡರೇಷನ್ ಮಾಡಂಗಿಲ್ಲ, ಗೊತ್ತಿರ್ಬೇಕು ನಿಮಗೆ. ಓಕೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಆಲ್ ಆಫ್ ದಮ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ ಕೊನೆಯ ಪ್ರಶ್ನೆ ಫಸ್ಟ್ ಟಾಪಿಕ್ ಇಂದು. ಗ್ರಾಹಕ ಬೆಲೆ ಸೂಚ್ಯಂಕ ಅಥವಾ ಇಂಗ್ಲಿಷ್ ನಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ ನಾವು. ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟ್, ಗ್ರಾಹಕ ಬೆಲೆ ಸೂಚ್ಯಂಕವು ಸರಕು ಮತ್ತು ಸೇವೆಗಳೆರಡನ್ನು ಕೂಡ ಅಳೆಯುತ್ತದೆ ಕೊಡ್ತಾರೆ. ಎಸ್, ಹೌದಾ. ಏನು ಈ ಸಿಪಿ ಇದೆಯಲ್ಲ, ಇಲ್ಲಿ ಗೂಡ್ಸ್ ಕೂಡ ಕೌಂಟ್ ಮಾಡ್ತಾ ಹೋಗ್ತಾರೆ, ಅದೇ ರೀತಿ ಸರ್ವಿಸ್ ಕೂಡ ಕೌಂಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಫಸ್ಟ್ ಹೇಳಿಕೆ ಸರಿಯಾಗಿದೆ. ಓಕೆನಾ. ಅದೇ ರೀತಿ ಗ್ರಾಹಕ ಬೆಲೆ ಸೂಚ್ಯಂಕ ಬಿಡುಗಡೆ ಮಾಡುವಂತ ಕೇಂದ್ರ ಅಂದ್ರೆ ಅದು ಕೇಂದ್ರೀಯ ಅಂಕಿಅಂಶ ಕಚೇರಿ ಅಂತಿದೆ. ಅಂದ್ರೆ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ರಿಲೀಸ್ಡ್ ಬೈ ದಿ ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅಥವಾ CSO ಅಂತ ಕರೀತಾರೆ. ಎಸ್, ಇದನ್ನ ಪಬ್ಲಿಷ್ ಮಾಡೋದು CSO ಆಗಿದೆ. ಹಾಗಾಗಿ ಎರಡನೇ ಹೇಳಿಕೆ ಕೂಡ ಸರಿಯಾಗಿದೆ. ಮೂರನೇದು ಗ್ರಾಹಕ ಬೆಲೆ ಸೂಚ್ಯಂಕ ಕೈಗಾರಿಕಾ ಮತ್ತು ಕೃಷಿ ಕಾರ್ಮಿಕರ ಸೂಚ್ಯಂಕ ಬಿಡುಗಡೆ ಮಾಡಿದಂಥದ್ದು ಅಂದ್ರೆ ಅದು ಕಾರ್ಮಿಕ ಬ್ಯೂರೋ ಅಥವಾ ಲೇಬರ್ ಬ್ಯೂರೋ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ನೋಡಿ, ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಂಡಸ್ಟ್ರಿಯಲ್ ಅಂಡ್ ಅಗ್ರಿಕಲ್ಚರ್ ಲೇಬರ್ಸ್ ಇಂಡೈಸಸ್ ಆರ್ ರಿಲೀಸ್ಡ್ ಬೈ ದಿ ಲೇಬರ್ ಬ್ಯೂರೋ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಮೂರನೇ ಹೇಳಿಕೆ ಕೂಡ ಸರಿಯಾಗುತ್ತೆ. ನಾಲ್ಕನೇದು ನೋಡಿ, ಸಗಟು ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ಸರ್ಕಾರಿ ನೌಕರ ತುಟ್ಟಿ ಭತ್ಯೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಡಿಯರೆನ್ಸಸ್ ಅಲೋವೆನ್ಸ್ ಆಫ್ ಗೌರ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಎಂಪ್ಲಾಯೀಸ್ ಬೇಸ್ಡ್ ಆನ್ ದಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ಅಲ್ಲ, ಆಕ್ಚುಲಿ ಏನಂದ್ರೆ ಈ ಒಂದು ಸರ್ಕಾರ ನೌಕರ ಏನು ತುಟ್ಟಿ ಭತ್ಯೆ ಇದೆಯಲ್ಲ, ಅದೇನ್ ಮಾಡ್ತಾರೆ ಆಕ್ಚುಲಿ ಈ ಒಂದು CPI ಮೇಲ್ಗಡೆ ಮಾಡ್ತಾ ಹೋಗ್ತಾರೆ, ನಾಟ್ WPI ಅಂತ. ಇಲ್ಲಿ ನಮಗೆ WPI ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಡಿ ಹೇಳಿಕೆ ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ರೈಟ್ ಆನ್ಸರ್. ಒಂದ್ಸಲ ನೋಡ್ತಾ ಹೋಗೋಣ ನೋಡಿ ಕೊಟ್ಟಿದ್ದಾರೆ ಸರ್ವೇದಲ್ಲಿ. ಎಸ್, ಏನು ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇದೆಯಲ್ಲ, ಇಲ್ಲಿ ಏನ್ ಮಾಡ್ತಾರೆ ಗೂಡ್ಸ್ ಮತ್ತೆ ಸರ್ವಿಸ್ ಎರಡು ಕೂಡ ಅಳಿತಾ ಹೋಗ್ತಾರೆ. ಓಕೆನಾ. ಸೊ ಜೊತೆಗೆ ನೋಡಿ ಇದರಲ್ಲಿ ನಮಗೆ 4 ತರ ಬರ್ತಾ ಹೋಗುತ್ತೆ. ಅಂದ್ರೆ CPFR ಇಂಡಸ್ಟ್ರಿಯಲ್ ವರ್ಕರ್ಸ್ ಅಂತ ಕರೀತಾರೆ, ಕೈಗಾರಿಕಾ ಕಾರ್ಮಿಕರು ಅಂತ ಬರ್ತಾರೆ. ಅದೇ ರೀತಿ CPFR ಅಗ್ರಿಕಲ್ಚರ್ ಲೇಬರ್ಸ್ ಅಂತ ಬರುತ್ತೆ, ಕೃಷಿ ಕಾರ್ಮಿಕರು ಅಂತ ಬರ್ತಾರೆ. ಅದೇ ರೀತಿ CPFR ರೂರಲ್ ಲೇಬರ್ಸ್ ಅಂತ ಬರುತ್ತೆ, ಅಂದ್ರೆ ಗ್ರಾಮೀಣ ಕಾರ್ಮಿಕರು ಅಂತ ಬರ್ತಾರೆ. ಈ 3 ಇದೆಯಲ್ಲ, ಇದನ್ನ ಯಾರು ಮೆಜರ್ ಮಾಡ್ತಾರೆ? ಮೆಜರ್ ಮಾಡೋದು ಲೇಬರ್ ಬ್ಯೂರೋ ಮಾಡುತ್ತೆ. ಇದರ ಹೆಡ್ ಕ್ವಾರ್ಟರ್ ಇರೋದು ಚಂಡೀಗಢಲ್ಲಿ. ಅದೇ ರೀತಿ ಈ CPFR ರೂರಲ್ ಅರ್ಬನ್ ಅಂತ ಬರುತ್ತಲ್ವಾ, ಅಂದ್ರೆ ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ರೂರಲ್ ಅರ್ಬನ್ ಬರುವಂತ ಒಂದು ಲೇಬರ್ಸ್ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಕೌಂಟ್ ಮೆಜರ್ ಮಾಡ್ತಿದ್ದಾರೆ. ಅಂದ್ರೆ ಅದು ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅಥವಾ ಕೇಂದ್ರೀಯ ಸಂಖ್ಯೆ ಕಚೇರಿ ಮಾಡುತ್ತೆ, ಅದನ್ನ ಮೆಜರ್ ಮಾಡ್ತಾ ಹೋಗುತ್ತೆ. ಓಕೆನಾ. ಸೊ ಹಾಗಾಗಿ ಮತ್ತೆ ಏನು ಈ ಡಿಯರೆನ್ಸ್ ಅಲೋವೆನ್ಸ್ TAD ಅಂತ ಏನ್ ಕರಿತೀವಲ್ವಾ, ಅದನ್ನ ಯಾವ್ದ್ರಲ್ಲಿ ಕಂಟ್ರೋಲ್ ಮಾಡ್ತಾ ಹೋಗ್ತಾರೆ? ಅದನ್ನ ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ಕೌಂಟ್ ಮಾಡ್ತಾ ಹೋಗ್ತಾರೆ, ಕನ್ಸಿಡರೇಷನ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನಮಗೆ WPI ಕೊಟ್ಟಿದ್ದಾರೆ. ಹಾಗಾಗಿ ಅದು ಆಪ್ಷನ್ ಡಿ ತಪ್ಪಾಗುತ್ತೆ. ಓಕೆ. ಸೊ ಹಾಗಾಗಿ ಇದಿಷ್ಟು ಟಾಪಿಕ್ 1ಗೆ ಸಂಬಂಧಪಟ್ಟಂತ ಸುಮಾರು 16 MCQಗಳನ್ನ 16 ಕ್ವಶನ್ಗಳು ಡಿಸ್ಕಸ್ ಮಾಡ್ತಾ ಹೋಗಿದ್ದೀನಿ. ನೆಕ್ಸ್ಟ್ ಕೂಡ ಮತ್ತೆ ಮುಂದಿನ ಟಾಪಿಕ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ದಯವಿಟ್ಟು ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. PDF ಬೇಕಾಗಿದ್ರೆ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ದ ಗಿವನ್ ನಂಬರ್. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ಕ್ಲಾಸ್. ಬೈ ಬೈ.